जन्वति सप्तस्य तत्पृथिवीतिर्यहयाञ्जसेष्ठत् तावद्विभोक्तानुवृतं तनुपेक्षितानाಂ. ನಾವು ಈ ಪ್ರೇಯರ್ಸ್ ಮೂಲಕ ಯಾರು ಉತ್ತಮ ಭಕ್ತರು ಅನ್ನೋದನ್ನ ಬಗ್ಗೆ ಆ, ಚರ್ಚೆ ಮಾಡ್ತಾ ಇದ್ವಿ. ನಾರದ ಮುನಿಗಳು ಹಲವಾರು ಕಡೆ ಹೋಗಿ ಯಾರು ಉತ್ತಮ ಭಕ್ತರು ಅಂತ ಹುಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ನಾವು ಹಲವಾರು ಗುಣಪಾಠಗಳನ್ನ ಕಲ್ತೀವಿ. ಮತ್ತೆ ಮುಂದೆ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಆ ಹನುಮಂತನ ಹತ್ರ ಹೋಗಿರ್ತಾರೆ. ಎಲ್ರಿಗೂ ಜ್ಞಾಪಕ ಇರುತ್ತೆ ಅನ್ಸುತ್ತೆ. ಹನುಮಂತ ಬಂದ್ಬಿಟ್ಟು ನಾನು ಉತ್ತಮ ಭಕ್ತನಲ್ಲ, ಪಾಂಡವರ ಬಳಿ ಹೋಗಿ ಅವರೇ ಉತ್ತಮ ಭಕ್ತರು ಅಂತ ಹೇಳಿರ್ತಾರೆ. ನಾರದ ಮುನಿ ಹನುಮಂತನ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ಪಾಂಡವರ ಹತ್ರ ಬರ್ತಾರೆ. ಪಾಂಡವರ ಹತ್ರ ಬಂದಾಗ ಅವರು ಕೂಡ ಹೇಳ್ತಾರೆ, ಆ, ನಮ್ಮನ್ನ ನೀವು ಉತ್ತಮ ಭಕ್ತರಂತ ಪರಿಗಣನೆ ಮಾಡಿದ್ದು ಹೇಗೆ? ನಮ್ಮ ಆ ಚರಿತ್ರೆಯನ್ನ ಯಾರಾದ್ರೂ ಕೇಳಿದ್ರೆ ಯಾರು ಕೂಡ ಭಕ್ತರಾಗಲ್ಲ. ಯಾಕೆಂದ್ರೆ ನಾವು ಪಂಚಪಾಂಡವರಾದ ನಾವು 12 ವರ್ಷ ವನವಾಸದಲ್ಲಿದ್ವಿ. ಆಮೇಲೆ 1 ವರ್ಷ ಅಜ್ಞಾತವಾಸ, ಮತ್ತೆ ಎಲ್ಲ ರಾಜ್ಯವನ್ನ ಕಳ್ಕೊಂಡು ನಾವು ಕಾಡಲ್ಲೇ ನಮ್ಮ ಜೀವನ ನಡೆಸ್ಕೊಂಡು ಬಂದ್ವಿ. ಇದನ್ನೆಲ್ಲ ಕೇಳಿದ್ರೆ ಯಾರಾದ್ರೂ ಭಕ್ತರಾಗ್ತಾರಾ? ಭೀಮ ನೋಡಿ ಬಲಶಾಲಿ, ಆದ್ರೆ ಅಜ್ಞಾತವಾಸದಲ್ಲಿ ಅವರು ಅಡಿಗೆ ಭಟ್ರಾಗಿದ್ರು. ಅರ್ಜುನ ಎಷ್ಟು ಅವರು ಬಿಲ್ಲು ಬಾಣದಲ್ಲಿ ಎಷ್ಟು ಪರಿಣಿತರು, ಆದರೆ ಅವರು ಕೂಡ ಅಜ್ಞಾತವಾಸದಿಂದ ನೃತ್ಯ ಕಲಿಸುವ ಶಿಖಂಡಿ ಆದ್ರು. ನಾವೆಲ್ಲ ಉತ್ತಮ ಭಕ್ತರು ಅಂತ ಯಾರು ಹೇಳಿದ್ದು? ನಾವು ಖಂಡಿತ ಇಲ್ಲ. ನೀವು ನಾರದ ಮುನಿಗಳೇ ಉದ್ದವರ ಬಳಿ ಹೋಗಿ, ಅವರು ಉತ್ತಮ ಭಕ್ತರು ಅಂತ ಅವರು ಹೇಳ್ತಾರೆ. ಪಾಂಡವರು ಆ, ಹೇಳಿದಾಗೆ ಅವ್ರೇನ್ ಮಾಡ್ತಾರೆ, ಉದ್ದವರ ಬಳಿ ಹೋಗ್ತಾರೆ. ಉದ್ದವರು ಕೂಡ ಹೇಳ್ತಾರೆ. ಉತ್ತಮ ಭಕ್ತರ ಉತ್ತರಗಳೆಲ್ಲ ಹೀಗೆ ಇರುತ್ತೆ. ಯಾರು ಹೈಯೆಸ್ಟ್ ಸ್ಟೇಜಲ್ಲಿ ಭಕ್ತಿಯಲ್ಲಿ ಭಾವದಲ್ಲಿ ಇರ್ತಾರೋ, ಭಗವಂತನ ಹತ್ರದವರಾಗಿರ್ತಾರೋ, ಅವ್ರು ನನಗೆ ಭಕ್ತಿನೇ ಇಲ್ಲ, ನಾನು ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಹೃದಯದಿಂದ ಅವ್ರು ಹೇಳ್ತಾರೆ ಅನ್ನೋದು ಈ ಲೀಲೆಗಳ ಮೂಲಕ ನಾವು ತಿಳ್ಕೊಬೋದು. ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ನಾವು ಪ್ರಾಕ್ಟೀಸ್ ಸ್ಟೇಜಲ್ಲಿ ಇರುವಾಗಲೇ ನಮಗೆಲ್ಲ ಗೊತ್ತು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಮತ್ತೆ ಶ್ರವಣವನ್ನು ಕೇಳೋದನ್ನ ನಾವು ಸ್ಟಾಪ್ ಮಾಡಿಬಿಡ್ತೀವಿ. ಹಾಗೆಲ್ಲ ಇರಬಾರ್ದು ಅನ್ನೋದು ಇದರ ಗುಣಪಾಠಗಳನ್ನ ನಾವು ಕಲಿತಾ ಬರ್ತೀವಿ. ಇಷ್ಟೆಷ್ಟು ಉತ್ತಮ ಭಕ್ತರೆಲ್ಲ ನಾವಿಲ್ಲ ಅಂತ ಹೇಳ್ತಾರೆ. ನಾವಿಲ್ಲ ಅಂದ್ರೆ ಅವ್ರಿಲ್ಲ ಅಂತ ಅರ್ಥ ಅಲ್ಲ, ಅವರ ಮ್, ಭಾವ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಇವ್ರಿಲ್ವಾ ಅಂತ ನಾವು ಸಂಶಯ ಪಡಬಾರ್ದು. ಅವರ ಗುಣವನ್ನ ಇಲ್ಲಿ ನೋಡ್ಬೇಕು ನಾವು. ನಂತರ ನಾರದ ಮುನಿಗಳು ಉದ್ದವರ ಹತ್ರ ಹೋಗ್ತಾರೆ. ಉದ್ದವರು ಏನ್ ಹೇಳ್ತಾರೆ, ನಾನು ಉತ್ತಮ ಭಕ್ತನಲ್ಲ, ವೃಂದಾವನದಲ್ಲಿಯ ಗೋಪಿಯರು ಭಕ್ತಿಯ ಮುಂದೆ ನಾನೇನೇನೂ ಇಲ್ಲ. ಕೃಷ್ಣ ನನ್ನನ್ನ ಗೋಪಿಯರ ಭಕ್ತಿ ಭಾವವನ್ನ ತಿಳ್ಕೊಂಡು ಬರ್ಬೇಕು ಅಂತ ಬೃಂದಾವನಕ್ಕೆ ಕಳ್ಸಿದ್ರು. ಅದಕ್ ಮುಂಚೆ ನಾನು ಗೋಪಿಯರನ್ನ ಭೇಟಿ ಮಾಡಕ್ ಮುಂಚೆ ನಾನೇ ಉತ್ತಮ ಭಕ್ತ ಅಂತ ಅನ್ಕೊಂಡಿದ್ದೆ. ಆದ್ರೆ ಗೋಪಿಯರ ಭೇಟಿಯ ನಂತರ ನಾನು ಯಾವ ಲೆಕ್ಕಕ್ಕೂ ಇಲ್ಲ ಅಂತ ನನ್ಗೆ ಗೊತ್ತಾಯ್ತು ಅಂತ ಉದ್ದವಾಗ್ಲು ಹೇಳ್ತಾರೆ. ನೆಕ್ಸ್ಟ್ ಲೈನ್, ಮಾಯಾ ಮನಶ್ಯ ಜತಿ ಕರ್ಮಮಯಂ ಬಲೀಯಾ ಕಾಲೇನ ಚೋದಿತ ಗುಣನುಮತೇನ ಪುಂಸಾ ಛಂದೋಮಯಂ ಯಜಯರ್ಪಿತ ಷೋಡಚಾರಂ ಸಂಸಾರ ಚಕ್ರಮ ಜಗುತಿತರೇತ್ ಬದನ್ಯಾ. ಅಲ್ಲಿ ನಾರದ ಮುನಿಗಳು ಮತ್ತೆ ಗೋಪಿಗಳ ಬಳಿ ಹೋಗ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ, ಅಯ್ಯೋ ನಾವು ಉತ್ತಮ ಭಕ್ತರಲ್ಲ, ಯಶೋದೆ ಮಾತೆನೇ ಉತ್ತಮ ಭಕ್ತರು. ಯಾಕೆಂದ್ರೆ ಜಗತ್ತಿಗೆ ನಾಥನಾದ ಕೃಷ್ಣನನ್ನೇ ಯಶೋದೆ ಅವರ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ಹಾಗಾದ್ರೆ ಅವರೇ ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಯಶೋದೆ ಹತ್ರ ಹೋಗಿ ಅವ್ರನ್ನ ಕೇಳಿದಾಗ, ನಾನಲ್ಲ, ಯಾವ ಲೆಕ್ಕಕ್ಕೂ ಇಲ್ಲ, ರುಕ್ಮಿಣಿಯೇ ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಹಾಗೆ ನಾರದ ಮುನಿಗಳು ಹೊರಡ್ತಾ ರುಕ್ಮಿಣಿ ಹತ್ರ ಬಂದು ಕೇಳಿದಾಗ ರುಕ್ಮಿಣಿ ಹೇಳ್ತಾರೆ, 16,108 ರಾಣಿಯರು ನಾವೆಲ್ಲ ಸೇರಿ ಕೃಷ್ಣನ ಪತ್ನಿಯಾಗಿ ಭಗವಂತನಿಗೆ ಎಷ್ಟು ಸೇವೆ ಮಾಡಿದ್ರೂ ಕೃಷ್ಣನ ಮನಸ್ಸನ್ನ ಹೋಲಿಸ್ಕೊಳ್ಳಕ್ಕೆ ನಮ್ಮ ಯಾರಿಂದನೂ ಸಾಧ್ಯ ಆಗ್ಲಿಲ್ಲ. ಶೋ ಏನಂದ್ರೆ ಶ್ರೀಕೃಷ್ಣ ನಾವೆಲ್ಲ ಸೇವೆ ಮಾಡಿದ್ರು ಕೃಷ್ಣನ ಮನಸ್ಸೆಲ್ಲಿದೆ ಅಂದ್ರೆ ಬೃಂದಾವನದಲ್ಲಿದೆ. ಅಲ್ಲಿರುವ ಎಲ್ಲರನ್ನ ಅವರು ಎಲ್ಲಾ ಹೆಸರುಗಳನ್ನ ಅವರು ಕನಸಿನಲ್ಲೂ ಮನಸ್ಸಲ್ಲೂ ಹೇಳ್ತಾನೆ ಇರ್ತಾರೆ, ಅವರೇ ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಪುನಃ ನಾರದ ಮುನಿ ಏನ್ ಮಾಡ್ತಾರೆ, ಬೃಂದಾವನಕ್ಕೆ ಮತ್ತೆ ಬರ್ತಾರೆ. ಅಲ್ಲಿ ಶ್ರೀಧಾಮ, ಸುಧಾಮ, ಮಧುಮಂಗಲ್ ಹೀಗೆ ಗೋಪಿಗಳ ಹತ್ರ ಅಲ್ಲಿ ಬಂದಾಗ ಅವರೆಲ್ಲ ಹೇಳ್ತಾರೆ,
ಓಕೆ ಯಶೋಧ ಆ ಥರ ಹೇಳಿದ್ರೆ ಹಂಗಂದ್ರೆ ಲಲಿತಾ ವಿಶಾಖ ಬೆಸ್ಟ್ ಅಂತ ಹೇಳ್ತಾರೆ. ಲಲಿತಾ ವಿಶಾಖ ಹತ್ರ ಬಂದಾಗ ಅವ್ರು ಹೇಳ್ತಾರೆ, ಫೈನಲ್ ಆಗಿ ಹೇಳ್ತಾರೆ, ಉತ್ತಮ ಭಕ್ತರಂದ್ರೆ ಭಕ್ತ ಶಿರೋಮಣಿ ಶ್ರೀಮತಿ ರಾಧಾರಾಣಿಯೇ ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಅದು ಒಂದೇ ಲೈನಲ್ಲಿ ಬಿಡ್ತಾರೆ. ಸೊ ಲಾಸ್ಟ್ ಲೈನ್ ನಾವು ನೋಡೋಣ. ಏವಂ ಜನನಿ ಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಮನುಯಃ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರಷಿಣಾ ಭಗವಾನ್ ಗೃಹೀತಾ ಸೋಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ ಸೋಹಂ ಕಥಂ ನ ವಿಸೃಜೆ ತವ ಭೃತ್ಯ ಸೇವಾಂ. ಇಲ್ಲಿ ಈ ಪ್ರಾರ್ಥನೆ ಮೂಲಕ ನಮಗೆ ಕಲಿಬೇಕಾದ ಗುಣಪಾಠ ಏನಂದ್ರೆ, ಎಷ್ಟು ಉತ್ತಮ ಭಕ್ತರಲ್ಲ ನಾನಲ್ಲ ಅಂತ ಹೇಳ್ತಾರೆ. ನಾವು ಇದರ ಅಭ್ಯಾಸ ಮಾಡ್ಕೊಳ್ಬೇಕು. ನಮ್ಗೆ ಯಾರಾದ್ರೂ ಗ್ಲೋರಿಫಿಕೇಶನ್ ಮಾಡಿದ್ರೆ ನಾವೇನ್ ಮಾಡ್ಬೇಕು, ಬೇರೆ ಭಕ್ತರನ್ನ ಭಕ್ತರು ಅಂತ ನಮ್ಮನ್ನ ನಾವಲ್ಲ ಅಂತ ಹೇಳ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಬೇಕು. ಆಕ್ಚುಲಿ ಬೇರೆಯವರನ್ನ ಕೀರ್ತಿಸೋ ಒಂದು ಅಭ್ಯಾಸವನ್ನ ನಾವು ಮಾಡ್ಕೊಳ್ಬೇಕು. ಫೈನಲಿ ಇಲ್ಲಿ ರಾಧಾರಾಣಿಯೇ ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಅದರಿಂದ ನಾವು ಏನ್ ಮಾಡ್ತೀವಿ, ಶ್ರೀಮತಿ ರಾಧಾರಾಣಿಯನ್ನ ದಿನವೂ ಕೂಡ ಮೊದಲು ಅವರ ಹೆಸರನ್ನೇ ಜಪ ಮಾಡ್ತೀವಿ, ಕೃಷ್ಣನ ನಾಮದೊಂದಿಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಮತ್ತೆ ಶ್ರೀಮತಿ ರಾಧಾರಾಣಿ ಗ್ಲೋರಿಫಿಕೇಶನ್ ಅವರ ರಾಧಾಷ್ಟಮಿ ಬಂದಾಗ ನಾವು ಮುಂದುವರಿಸಿ ನೋಡೋಣ. ಮತ್ತೆ ಇವತ್ತಿನ ಇದು ಶ್ರೀಮದ್ ಭಾಗವತದಲ್ಲಿ ಈ ಪ್ರಹ್ಲಾದ್ ಪ್ರೇಯರ್ಸ್ ಇದೆ. ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗಿ ವಿನಂತಿ. ಮತ್ತೆ ಈಗ ಇವತ್ತು ಯಾವ ಕೀರ್ತನೆ ಅಂದ್ರೆ ಗೀತ ಕಮಲ ಅಂತ ಹೆಡ್ಡಿಂಗು. ಇದನ್ನ ಬಂದು ಶ್ರೀ ಜಯದೇವ ಗೋಸ್ವಾಮಿ ಅವರು ರಚನೆ ಮಾಡಿದ್ದಾರೆ. ಜಯದೇವ ಗೋಸ್ವಾಮಿ ಎಷ್ಟೋ ಒಂದು ಎಣಿಸಲಾಗದಷ್ಟು ಅಸಂಖ್ಯ ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಗೀತ ಕಮಲ ಪ್ರಭುಗಳು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದಾರೆ, ನೀವು ಕೂಡ ನೋಡ್ಕೋಬಹುದು. ಶ್ರುತಕಮಲಾಕುಚ ಮಂಡಲ ಹೇ, ಕಮಲಾಕುಚ ಮಂಡಲ ಹೇ, ಧೃತಕುಂಡಲ ಹೇ, ಧೃತಕುಂಡಲ ಹೇ, ಲಲಿತ ವನಮಾಲಾ ಜಯ ಹರೇ ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಗುಣಸುಂದರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ನಂದು ಹೋಸ್ಟ್ ಮಾಡಿ ಪ್ರಭುಜಿ, ನಾನು ಹೋಸ್ಟ್ ಮಾಡಿ ಪ್ರಭುಜಿ. ಓಕೆ, ಈಗ ಇದರಲ್ಲಿ ಜಯದೇವ ಗೋಸ್ವಾಮಿ ಅವರು ಅವರ ಗೀತೆ ಮುಖಾಂತರ ಏನ್ ತಿಳಿಸ್ತಾರೆ ಅಂದ್ರೆ, ಭಗವಂತನಿಗೆ ಅನಂತ ದೇವ ಅಂತ ಒಂದು ಹೆಸರಿದೆ, ನಮ್ಗೆಲ್ಲ ಗೊತ್ತು. ಇದರ ಅರ್ಥ ಏನಂದ್ರೆ, ತಿರುವನಂತಪುರದಲ್ಲಿ ಭಗವಂತನ ಹೆಸರು ಅನಂತ ಪದ್ಮನಾಭ ಸ್ವಾಮಿ, ಎಲ್ಲರಿಗೂ ಚಿರಪರಿಚಿತ. ಕಾರಣ ಅನಂತ ಶೇಷನ ಮೇಲೆ ಭಗವಂತ ಶಯನಿಸಿರುವ ಕಾರಣ ಅವ್ರಿಗೆ ಈ ಹೆಸರು ಅನಂತ ಪದ್ಮನಾಭ ಅಂತ. ಭಗವಂತ ಮಾತ್ರ ಅಲ್ಲ ಅನಂತ, ಭಗವಂತನ ಸಂಬಂಧದಲ್ಲಿರುವ ಎಲ್ಲವೂ ಕೂಡ ಅನಂತವೇ. ಉದಾಹರಣೆಗೆ ಭಗವಂತನಿಗೆ ಎಷ್ಟು ಹೆಸರುಗಳಿವೆ ಅಂತ ಕೇಳಿದ್ರೆ, ಕೆಲವರು ಭಗವಂತನಿಗೆ 1000 ಹೆಸರುಗಳಿವೆ ಅಂತಾರೆ. ಯಾಕೆ ಅವರು ಹೀಗೆ ಹೇಳ್ತಾರೆ ಅಂದ್ರೆ, ಕಾರಣ ವಿಷ್ಣು ಸಹಸ್ರನಾಮದಿಂದ ಅವ್ರು ಹೇಳ್ತಾರೆ. ಸಹಸ್ರ ಅಂದ್ರೆ 1000 ಅಲ್ವಾ, ಅದಕ್ಕೋಸ್ಕರ ಭಗವಂತನಿಗೆ 1000 ಹೆಸರುಗಳಿವೆ ಅಂತ ಹೇಳ್ತಾರೆ. ಭಗವಂತನಿಗೆ 1000 ಹೆಸರು ಮಾತ್ರವೇ ಇದೆಯೇ ಅಂದ್ರೆ ಇಲ್ಲ. ಈ ಕಾರಣಕ್ಕಲ್ಲ ಅನಂತ ಅಂತ ಹೇಳೋದು, ಭಗವಂತನ ಸಂಬಂಧಿಸಿದ ಎಲ್ಲವೂ ಅನಂತ, ಅದರಿಂದ ಅವರಿಗೆ ಅನಂತ ಅಂತ ಹೆಸರು. ಭಗವಂತನಿಗೆ ಅಸಂಖ್ಯ ನಾಮಗಳಿವೆ, ಅದಕ್ಕೆ ಅನಂತ ಅಂತ ಹೇಳ್ತೀವಿ. ಹಾಗೆ ಭಗವಂತನಿಗೆ ಎಷ್ಟು ಅವತಾರಗಳಿವೆ ಅಂತ ಹೇಳಿದ್ರೆ ದಶಾವತಾರ ಅಂತ ಹೇಳ್ತೀವಿ. ಭಗವಂತನ ಅವತಾರ ಭಾಗವತದಲ್ಲಿ 24 ಅವತಾರ ಕೊಟ್ಟಿರ್ತಾರೆ. ಸೊ ಅವರ ಅವತಾರ ಕೂಡ ಅನಂತವೇ, ಅನ್ಕೌಂಟಬಲ್, ಅಸಂಖ್ಯ.
ಆ, ಭಗವಂತನಿಗೆ ಎಷ್ಟು ಗುಣಗಳಿವೆ ಅಂತ ಹೇಳಿದ್ರೆ 16 ಗುಣ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ನಾರದ ಮುನಿಗಳೇ ಹೇಳ್ತಾರೆ ಇದನ್ನ ವಾಲ್ಮೀಕಿಗೆ. ವಾಲ್ಮೀಕಿ ಎಷ್ಟು ಗುಣಗಳಿವೆ ಅಂತ ಕೇಳಿದಾಗ 16 ಗುಣಗಳು ಪೂರ್ಣವಾಗಿ ತುಂಬಿರ್ದು ಅಂತ ಹೇಳ್ತಾರೆ. 16 ಗುಣ ಮಾತ್ರನೇ ಭಗವಂತನಿಗೆ ಇದೆಯಾ ಅಂದ್ರೆ ಅಸಂಖ್ಯ ಗುಣಗಳಿವೆ ಭಗವಂತನಿಗೆ. ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಮ ಮೈಂಡಿಗೆ ತಕ್ಕಂಗೆ ಅವರು ಸ್ವಲ್ಪ ಸ್ವಲ್ಪ 10 ದಶಾವತಾರ, 24 ಅವತಾರ, 1000 ಹೆಸರುಗಳು, 16 ಗುಣಗಳು ನಮ್ಗೆ ಅರ್ಥ ಇದೇ ನಮ್ಗೆ ಒಂದು ಗುಣನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಒಂದ್ ಹೆಸರೇ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮ್ಗೆ ಅರ್ಥ ಆಗ್ಬೇಕು ಅಂತ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಆಚಾರ್ಯರು. ಆಕ್ಚುಲಿ ಭಗವಂತ ಹೇಗೆ ಅಂದ್ರೆ ಅಗಣಿತ ಗುಣಗಣ ಭೂಷಿತ ರಾಮ ಅವನೇ ಧನ್ಯ ಕಾಮಿತ ರಾಮ. ಎಣಿಸಲಾಗದಷ್ಟು ಕಲ್ಯಾಣ ಗುಣಗಳನ್ನ ಹೊಂದಿರುವವರು ಶ್ರೀರಾಮ. ಭಗವಂತ ಅರ್ಥ ಮಾಡ್ಕೊಳ್ಳೋಗೋಸ್ಕರ 16 ಗುಣ ಅಂತ ಹೇಳ್ತೀವಿ. ಈಗ ಆಚಾರ್ಯರು ನಮ್ಮ ಚಿಕ್ಕ ಬುದ್ಧಿಗೆ ಎಷ್ಟು ಅರಿವಾಗುತ್ತೋ ಸ್ವಲ್ಪ ಮಾತ್ರ ತಿಳಿಸ್ತಾರೆ. ಹೀಗೆ ಭಗವಂತನ ಲೀಲೆಗಳು ಸಹ ಅನಂತ ಅಂದ್ರೆ ಅಸಂಖ್ಯ, ಎಣಿಸಲಾಗದಷ್ಟು ಲೀಲೆಗಳಿವೆ. ಆದ್ರೆ ನಾವು ಆ ಲೀಲೆಗಳನ್ನೇ ಮಾತಾಡ್ತೀವಾ? ಎಣಿಸಲಾಗದಷ್ಟು ಲೀಲೆಗಳಿವೆ, ಆದ್ರೆ ನಮ್ಮ ಸಮಯವನ್ನ ಅದಕ್ಕೆ ಮೀಸಲಿಡ್ತೀವಾ ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತಾಗ್ಬೇಕು. ಹಾಗೆ ಭಗವಂತರ ಭಕ್ತರು ಸಹ ಎಣಿಸಲಾಗದಷ್ಟು ಭಕ್ತರು ಇರ್ತಾರೆ. ಅದಕ್ಕೆ ನಾವು ಏನ್ ಮಾಡ್ತೀವಿ? ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ ಅಂತ ಹೇಳ್ತೀವಿ ನೋಡಿ. ಅನಂತ ಕೋಟಿ ಭಗವಂತನಿಗೆ ಇರೋ ಭಕ್ತರು ಅಸಂಖ್ಯತರು. ಹೀಗೆ ಆ ಭಗವಂತನಿಗೆ ಹೇಳ್ತಾರೆ, ಇಲ್ಲಿ ಭಗವಂತನ ಲೀಲೆಗಳನ್ನ ಆಲಿಸಿದ್ರೆ ಶ್ರವಣ ಮಾಡಿದ್ರೆ ಸಾಕು, ಭಗವಂತನ ಧಾಮಕ್ಕೆ ಹಿಂತಿರುಗಬಹುದು ನಾವು ಅಂತ ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗಿದೆ. ಅದಕ್ಕೆ ಅಷ್ಟೊಂದು ಲೀಲೆಗಳು ಕೊಟ್ಟಿದ್ದಾರೆ. ಆದ್ರೆ ನಾವು ಅದ್ರಲ್ಲಿ ತೊಡಗಿರ್ತೀವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಎಷ್ಟೋ ಲೀಲೆಗಳಿವೆ, ಆದ್ರೆ ನಮ್ಗೆ ಸ್ವಲ್ಪ ಸಮಯ ಸಿಕ್ಕಿದ್ರು ಸಾಕು ನಾವು ಯಾವ್ದ್ರಲ್ಲೂ ಒಂದು ಗ್ರಾಮ್ಯ ಕಥಾ, ಕೃಷ್ಣ ಕಥಾ, ಎರಡು ಕಥೆಗಳು ಇವೆ ಈ ಭೌತಿಕ ಲೋಕದಲ್ಲಿ. ಆದ್ರೆ ನಾವು ಗ್ರಾಮ್ಯ ಕಥೆಗಳಲ್ಲೇ ಜಾಸ್ತಿ ಹೊತ್ತನ್ನ ನಾವು ಇಡ್ತಾ ಇದ್ದೀವಿ. ನಮ್ಗೆ ಭಗವಂತನ ಕಥೆ ಕೇಳೋದು ತುಂಬಾ ಕಡಿಮೆ ಸಮಯ. ನಮ್ಗೆ ಟೈಮ್ ಇಟ್ಕೊಂಡು ನಾವು ಕೇಳ್ತೀವಿ. 8:30 to 9:30, 2 ಅವರ್ಸ್ ಜಪ, 1 ಅವರ್ ರೀಡಿಂಗ್ ಅಷ್ಟೇ. ಮಿಕ್ಕಿದೆಲ್ಲ ಟೈಮ್ ನಮ್ಮ ಗ್ರಾಮ್ಯ ಕಥದಲ್ಲಿ ತೊಡಗಿರ್ತೀವಿ. ಆದ್ರೆ ನಾವು ಹಿಂದೆ ಭಗವಂತನ ಧಾಮಕ್ಕೆ ಹಿಂತಿರುಗ್ಬೇಕಂದ್ರೆ ಈ ಭಗವಂತನ ಲೀಲೆಗಳಲ್ಲಿ ನಾವು ಉತ್ಸಾಹವಾಗಿ ಪಾಲ್ಗೊಳ್ಬೇಕು. ಈಗ ಸೆಕೆಂಡ್ ಲೈನ್ ನೋಡೋಣ. ದಿನಮಣಿ ಮಂಡಲ ಮಂಡಲವೇ, ದಿನಮಣಿ ಮಂಡಲ ಮಂಡಲಹೇ, ಭವಕಂಡನವೇ ಭವಕಂಡನವೇ ಭವಕಂಡನ, ಮುನಿಜನ ಮಾನಸ ಹಂಸ, ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ತುಂಬಾ ಸುಲಭ ಈ ಕೀರ್ತನ. ಮೊದಲು ನೋಡೋರು ಕೂಡ ಇದನ್ನ ಹಾಡ್ಬೋದು. ಸೊ ಇದರ ಅರ್ಥ ಏನಂದ್ರೆ, ಸೂರ್ಯಮಂಡಲವನ್ನೇ ಅಲಂಕೃತಗೊಳಿಸುವ, ಭವಬಂಧನವನ್ನು ಭೇದಿಸುವ, ನಿರ್ಮಲ ಮನಸ್ಸಿನ ಸರೋವರದಲ್ಲಿ ವಿವರಿಸುವ ಹಂಸ ಸ್ವರೂಪವಾಗಿರುವ ಭಗವಂತನೇ ನಿಮಗೆ ಜಯವಾಗಲಿ ಅಂತ ಇಲ್ಲಿ ಜಯದೇವ ಗೋಸ್ವಾಮಿ ಹೇಳ್ತಾರೆ. ಭಗವಂತ ಎಲ್ಲಿ ನೆಲೆಸ್ತಾರೆ? ಯಾವ ಕಲ್ಮಶವೂ ಇಲ್ಲದ ನಿರ್ಮಲ ಪ್ರೀತಿ ಭಕ್ತಿಯುಳ್ಳ ಮುನಿಗಳ ಭಕ್ತರ ಹೃದಯದಲ್ಲಿ ವಾಸ ಮಾಡ್ತಾರೆ. ಭಗವಂತ ಯಾಕೆ ನಮ್ಮ ಹೃದಯದಲ್ಲಿ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಹೇಳ್ತಾರೆ ಆನ್ಸರು. ಜಯದೇವ ಗೋಸ್ವಾಮಿ ಹೇಳ್ತಾರೆ ಎಲ್ಲಿ ಭಗವಂತ ನೆಲೆಸಿರ್ತಾರೆ ಅನ್ನೋದನ್ನ ಜಯದೇವ ಗೋಸ್ವಾಮಿ ಅಡ್ರೆಸ್ ಕೊಡ್ತಾರೆ. ಈಗ ಶಾಂತಿಪನಿ ಆಶ್ರಮದಲ್ಲಿ ಶ್ರೀಕೃಷ್ಣ ಸುಧಾಮ ವಿದ್ಯೆ ಕಲಿಯುವಾಗ ಒಂದು ದಿನ ಒಂದು ಶ್ಲೋಕನ ಶಾಂತಿಪನಿ ಮುನಿ ಸುಧಾಮಗೆ ಹೇಳ್ತಾರೆ. ನಾಳೆ ಕಂಠಪಾಠ ಮಾಡಿ ಬರ್ಬೇಕು ಎಲ್ಲರೂ ಅಂತ. ಸುಧಾಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಹೇಳ್ತಾರೆ. ಮರುದಿನ ಬಂದಾಗ ಗುರುಗಳು ಕೇಳಿದಾಗ ಕಂಠಪಾಠ ಮಾಡಕ್ಕೆ ಗೊತ್ತಿರ್ಲಿಲ್ಲ ಅವ್ರಿಗೆ. ನನ್ಗೆ ಗೊತ್ತಿಲ್ಲ ಅಂತ ಸುಧಾಮ ಹೇಳ್ತಾರೆ. ಅವಾಗ ಹಾಗಾದ್ರೆ ನೀನ್ ಕಾಡಿಗೆ ಹೋಗ್ಬೇಕು, ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ಪಕ್ಕದಲ್ಲೇ ಕೂತ್ಕೊಂಡಿದ್ದ ಕೃಷ್ಣನನ್ನ ಅವ್ರು ಕೇಳ್ತಾರೆ, ಆ ಶ್ಲೋಕ ನೀನ್ ಹೇಳ್ ಕೃಷ್ಣ ಅಂತ. ಕೃಷ್ಣನೇ ವೇದಕ್ಕೆ ಗುರುಗಳು, ಕೃಷ್ಣ ಒಂದೇ ಜಗದ್ಗುರು. ಆದ್ರೆ ಕೃಷ್ಣ ಇಲ್ಲಿ ಸುಧಾಮನ ಮೇಲಿನ ಪ್ರೀತಿಯಲ್ಲಿ
ಸ್ನೇಹಿತ ಅಲ್ವಾ, ಅವರ ಮೇಲಿನ ಪ್ರೀತಿಯಲ್ಲಿ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಗುರುಗಳೇ, ಕಂಠಪಾಠ ನಾನು ಮಾಡ್ಲಿಲ್ಲ, ಆಟ ಆಡ್ಕೊಂಡಿದ್ಬಿಟ್ಟೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಎಷ್ಟು ಪ್ರೀತಿ ನೋಡಿ ಸುಧಾಮನ್ ಮೇಲೆ ಕೃಷ್ಣನ್ಗೆ. ಹ್ಮ್ ಯಾಕೆಂದ್ರೆ ಸುಧಾಮನ್ಗೆ ಕೊಡುವ ಶಿಕ್ಷೆ ನನಗೂ ಆಗ್ಲಿ. ಸುಧಾಮ ಮಾತ್ರ ಹೋಗ್ತಾರಲ್ಲ ಕಾಡಿಗೆ, ನನಗೂ ಗೊತ್ತಿಲ್ಲ ಅಂದ್ರೆ ನನ್ನನ್ನು ಕಳಿಸ್ತಾರೆ ಗುರುಗಳು ಅಂತ ಹೇಳ್ಬಿಟ್ಟು ಕೃಷ್ಣ ಅಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಸ್ವೀಟ್ ಆಗಿ ಹೇಳ್ತಾರೆ ಕೃಷ್ಣ. ಹಾಗಾದ್ರೆ ಗುರುಗಳೇನ್ ಹೇಳ್ತಾರೆ, ಇಬ್ರಿಗೂ ನೀವು ಕಟ್ಟಿಗೆ ತರಲು ಕಾಡಿಗೆ ಹೋಗ್ಬೇಕು ಅಂತ ಹೇಳ್ಬಿಡ್ತಾರೆ. ಸುಧಾಮನ್ ಜೊತೆ ಕೃಷ್ಣ ಹೋಗಕ್ಕೆ ಇಚ್ಛೆ ಪಟ್ಟಿದ್ ಯಾಕೆ ಅಂದ್ರೆ ಸುಧಾಮನ ನಿರ್ಮಲ ಮನಸ್ಸೇ. ಇಲ್ಲಿ ಅವ್ರು ಅಷ್ಟೊಂದು ನಿರ್ಮಲ ಮನಸ್ಸಿರೋದ್ರಿಂದಾನೇ ಸುಧಾಮನ ಬಿಟ್ಟಿರಕ್ಕೆ ಶ್ರೀಕೃಷ್ಣನಿಗೆ ಆಗ್ಲಿಲ್ಲ ಅಂತೆ. ಇಷ್ಟು ಅನ್ಯೋನ್ಯವಾಗಿರುವ ಸುಧಾಮನ್ ಏಕೆ ಕೃಷ್ಣನನ್ನ ಬಿಟ್ಟು ನಮ್ಗೊಂದು ಕ್ವಶನ್ ಬರ್ಬೋದು. ಇಷ್ಟು ಇಬ್ರು ಹಗಲೇ ಇರೋದಿಲ್ಲ, ಅವರು ಒಟ್ಟಾಗಿ ಇರ್ತಾರೆ ಅವರು. ಹೀಗಿರುವ ಸುಧಾಮ ಯಾಕೆ ಕೃಷ್ಣನನ್ನ ಬಿಟ್ಟು ಗುರುಪತ್ನಿ ನೀಡಿದ ಬುತ್ತಿಯನ್ನು ತಾನು ಮಾತ್ರ ಸ್ವೀಕಾರ ಮಾಡಿದ್ರು ಕಾಡಿಗೆ ಹೋದಾಗ? ಈ ಫಸ್ಟ್ ಟೈಮ್ ನಮ್ಗೆಲ್ಲ ಗೊತ್ತು. ಯಾಕೆ ಸುಧಾಮ ತಗೊಂಡ್ರು ಅಂದ್ರೆ ಆಚಾರ್ಯರು ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ, ನಾವು ಒಂದ್ ಮರದಲ್ಲಿ ಇದ್ರು ಅವರೇ ಸ್ವೀಕಾರ ಮಾಡ್ಕೊಂಡ್ರು ಅಂತೆಲ್ಲ ಹೇಳ್ತೀವಿ. ಹಿಂದಿನ ನಮ್ಗೆ ಅದರ ಆಚಾರ್ಯರ ಮುಖಾಂತರ ನಾವು ಆನ್ಸರ್ ತಿಳ್ಕೊಳ್ಳೋಣ. ಕೃಷ್ಣನ ಒಳಿತಿಗಾಗಿನೇ ಸುಧಾಮ ಆ ಥರ ಮಾಡಿದ್ದಂದ್ರೆ, ಅಂದ್ರೆ ಕಾಡಿಗೆ ಹೋಗೋಕ್ಕೆ ಮುನ್ನ ಗುರುಪತ್ನಿ ಇಬ್ರಿಗೂ ಬುತ್ತಿ ಕಟ್ಟಿ ಇರ್ತಾರೆ, ಸುಧಾಮ ಮತ್ತೆ ಕೃಷ್ಣನಿಗೆ. ಆಗ ಶಾಂತಿಪನಿ ಮುನಿಯ ಮನೆಗೆ ಒಂದು ಬ್ರಾಹ್ಮಣರು ಬರ್ತಾರೆ. ಬಂದವರು ಸ್ವಲ್ಪ ಬುತ್ತಿಯನ್ನ ಯಾಚನೆ ಮಾಡ್ತಾರೆ. ಅವಾಗ ಗುರುಪತ್ನಿ ಹೇಳ್ತಾರೆ, ಇಬ್ರಿಗೆ ಮಾತ್ರ ಸರಿಯಾಗಿದೆ ಅಲ್ವಾ, ಅದಕ್ಕೋಸ್ಕರ ಮನೆಯಲ್ಲಿ ಏನು ಊಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಜ್ಞಾನ ದೃಷ್ಟಿಯಲ್ಲಿ ಆ ಗುರುಗಳಿಗೆ ಗೊತ್ತಾಗ್ಬಿಡ್ತು, ಅವರು ಬ್ರಾಹ್ಮಣ ಅಲ್ವಾ. ಜ್ಞಾನ ದೃಷ್ಟಿಯಿಂದ ಅವ್ರಿಗೆ ಗೊತ್ತಾಗಿ ಇಬ್ಬರಿಗೆ ಬುತ್ತಿ ಇಟ್ಕೊಂಡೇ ಗುರುಪತ್ನಿ ಸುಳ್ಳು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟು, ಯಾರು ಆ ಬುತ್ತಿಯನ್ನು ಸ್ವೀಕರಿಸ್ತಾರೋ ಅವರು ದರಿದ್ರರಾಗಿ ಹೋಗ್ಬೇಕು ಅಂತ ಶಾಪ ಕೊಟ್ಬಿಡ್ತಾರೆ. ಈ ಶಾಪ ಆ ಬ್ರಾಹ್ಮಣ ಕೊಡುವಾಗ ಸುಧಾಮ ಶಾಂತಿಪನಿ ಮನೆಯ ಆಶ್ರಮದ ಅಲ್ಲಿ ಇರುವ ಒಂದು ತುಳಸಿಗೆ ನೀರ್ ಹಾಕ್ತಾ ಇದ್ರಂತೆ. ಇದನ್ನ ಕೇಳಿಸ್ಕೊಂಡ್ಬಿಟ್ರು. ಕೇಳಿದ ತಕ್ಷಣ ಅದನ್ನ ಕೃಷ್ಣನಿಗೆ ಕೊಟ್ರೆ ಕೃಷ್ಣ ದಾರಿದ್ರರಾಗ್ತಾರ ಅಂತ ಹೇಳ್ಬಿಟ್ಟು ಕೃಷ್ಣನನ್ನ ಕಾಪಾಡ್ಬೇಕು ಅಂತ ಸುಧಾಮ ಬೇಗನೆ ಕೃಷ್ಣನನ್ನ ಬಿಟ್ಟು ಆ ಬುತ್ತಿಯನ್ನು ತಗೊಂಡ್ರು ಅಂತ ಆಚಾರ್ಯರ ಮೂಲಕ ನಮ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನೋಡಿ, ಇಂತಹ ಸುಧಾಮನನ್ನ ಕೃಷ್ಣ ಬಿಡ್ತಾರಾ? ಕೃಷ್ಣ ಸುಧಾಮನ್ಗಿರುವ ಭಕ್ತಿ ಪ್ರೀತಿಯೇ ಕೃಷ್ಣನನ್ನ ಅವರ ಜೊತೆಗೆ ಹೋಗಕ್ ಆಯ್ತು. ಆಮೇಲೆನೆ ಇದಕ್ಕೋಸ್ಕರನೇ ಸುಧಾಮನನ್ನ ಅವರು ದ್ವಾರಕೆಯಲ್ಲಿ ವೆಲ್ಕಮ್ ಮಾಡಿ ಅವ್ರನ್ನ ಸುಧಾಮನಿಗೆ ಏನು ಕರುಣೆ ಕೊಡ್ಬೇಕೋ ಅದನ್ನ ಕೃಷ್ಣ ಕೊಟ್ರು ಅನ್ನೋದು ನಾವು ನೋಡ್ಕೊಂಡ್ವಿ ನೋಡಿ. ಅಂದ್ರೆ ನಮ್ಮ ನಿರ್ಮಲ ಮನಸ್ಸಿನಿಂದ ಭಗವಂತನನ್ನ ಆಕರ್ಷಣೆ ಮಾಡ್ಬೋದು ಅನ್ನೋದನ್ನ ತಿಳಿಕೊಳ್ಬೋದು ಇಲ್ಲಿ ಜಯದೇವ ಗೋಸ್ವಾಮಿ ಕೀರ್ತನೆಯ ಮೂಲಕ. ನೆಕ್ಸ್ಟ್, ಕಾಲಿಯ ವಿಷಧರ ಗಂಜನವೇ, ಕಾಲಿಯ ವಿಷಧರ ಗಂಜನವೇ, ಜನರಂಜನ ಹೇ ಜನರಂಜನವೇ, ಜನರಂಜನ ಯದುಕುಲ ನಳಿನ ದಿನೇಶ, ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ಅಂದ್ರೆ ಕಾಲ್ಯ ಸರ್ಪದ ಮದವನ್ನ ಮರ್ದಿಸಿದ ಹಾಗೂ ಬ್ರಜ ಜನರಿಗೆ ಮನರಂಜನೆ ನೀಡುವ ಯದುಕುಲವನ್ನು ವಿಕಸಿತಗೊಳಿಸುವ ಸೂರ್ಯ ಸಮನಾದ ಭಗವಂತನೇ ನಿಮಗೆ ಜಯವಾಗಲಿ ಅಂತ ಇಲ್ಲಿ ಜಯದೇವ ಗೋಸ್ವಾಮಿ ಹೇಳ್ತಾರೆ. ಭಗವಂತ ಕಾಲ್ಯ ಹಾವಿನ ಹೆಡೆಯ ಮೇಲೆ ನರ್ತಿಸಿ ಕಾಲ್ಯ ಹಾವಿನ ವಿಷವನ್ನ ತೆಗೆದು ಭಗವಂತನಿಗೆ ಶರಣಾಗಿ ದಾಸನಾದ್ರು ಕಾಲ್ಯ. ಭಗವಂತನ ವಾಹನ ಗರುಡ ದೇವನೇ ಅಂತ ನಮ್ಗೆ ಗೊತ್ತು. ಆದ್ರೆ ಒಮ್ಮೆ ಕಾಲ್ಯ ಕೂಡ ಕೃಷ್ಣನಿಗೆ ಶರಣಾದ್ಮೇಲೆ ಭಗವಂತ ಕೂಡ ಕಾಲ್ಯ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಭಗವಂತನಿಗೆ ಗರುಡನ ಬದಲು ಕಾಲ್ಯನೇ ಹೊರಡರು ಅಂತ ಒಂದ್ಸಲ ಭಾಗವತದಲ್ಲಿ ಹೇಳಲಾಗಿದೆ. ಅಂದ್ರೆ ಭಗವಂತ ನೋಡಿ ಎಂತಹ ನಮ್ಮ ಕಲ್ಮಶಗಳನ್ನ ಅಲ್ಲ ಅವರು ಮಾಡಿ ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನೋದಕ್ಕೆ ಕಾಲ್ಯ ಸರ್ಪದ ಲೀಲೆ ನಮ್ಗೆ ಎಕ್ಸಾಂಪಲ್. ಹಾಗೆ ಹೇಗೆ ಕಾಲ್ಯ ಹೋದ್ರಂದ್ರೆ ಕೃಷ್ಣನನ್ನ
ಕರ್ಕೊಂಡು ಎಷ್ಟು ಗರುಡನಂತೆಯೇ ಅಷ್ಟು ವೇಗವಾಗಿ ಹೋದ್ರು ಅಂತ ಭಾಗವತದಲ್ಲಿ ಇದೆ. ನಮಗೆ ಗುಣಪಾಠ ಅಂದ್ರೆ ಖಾಲಿ ಅಂತಾನೆ ನಮ್ಮ ನಾಲಿಗೆಯ ಕೂಡ ಬಹಳ ಸಾಫ್ಟ್ ಮತ್ತೆ ಜಾರುತ್ತೆ ಕೂಡ. ಕಾಲಿಯ ನರ್ತನ ಮಾಡುವ ಕೃಷ್ಣನ ಬಳಿ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, ಕಾಲಿಯ ಮೇಲೆ ನರ್ತಿಸಿದ ಹಾಗೆ ನೀವು ಕೂಡ ಕಾಲ್ಯವಿನ ಅಹಂಕಾರ ತೆಗೆದ ಹಾಗೆ ನೀವು ಕೂಡ ಏನ್ ಮಾಡ್ಬೇಕು, ನಮ್ಮನ್ನ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತೀವಿ, ನಿಮ್ಮನ್ನ ನಮ್ಮ ನಾಲಿಗೆ ಮೇಲೆ ಹರಿನಾಮದ ಮುಖಾಂತರ ನಿಲ್ಲಿಸ್ತೀವಿ. ಕೃಷ್ಣ, ನಮ್ಮಲ್ಲಿರುವ ಎಲ್ಲಾ ಅನರ್ಥಗಳನ್ನೆಲ್ಲ ನೀವು ಹೋಗಲಾಡಿಸಿ ನಿಮ್ಮ ದಾಸನನ್ನಾಗಿ ನಮ್ಮನ್ನ ಮಾಡ್ಕೊಳ್ಳಿ ಅಂತ ಕೃಷ್ಣನ ಹತ್ರ ಬೇಡ್ಕೊಳ್ಬೇಕಂತೆ, ಕಾಲ್ಯ ಲೀಲೆ ಮೂಲಕ. ಅದೇ ನಾವು ಕಲಿಯುವ ಗುಣಪಾಠ. ಅದಕ್ಕೆ ನಾವೇನ್ ಮಾಡ್ಬೇಕು, ಪ್ರತಿದಿನ ಭಗವಂತನ ನಾಮಸ್ಮರಣೆ 16 ಮಾಲೆ ಜಪ ಮಾಡಿ ಭಗವಂತನ ಹತ್ರ ಪ್ರೇ ಮಾಡ್ಬೇಕು. ಕಾಲ್ಯದ ವಿಷ ಮಾತ್ರ ಅಲ್ಲ, ನಮ್ಮ ವಿಷವೂ ಕೂಡ ನೀವು ತೆಗಿಬೇಕು. ಕೃಷ್ಣ, ನಿಮ್ಮನ್ನ ನಾವು ಶರಣಾಗ್ತೀವಿ, ಕೃಷ್ಣ ನಿಮ್ಮ ದಾಸನನ್ನಾಗಿ ಮಾಡಿಕೊಳ್ಳಿ ಕೃಷ್ಣ ಅನ್ನೋ ಪ್ರೇಯರ್ ನಮ್ಗೆ ಇರ್ಬೇಕು. ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ನಮ್ಮ ಗಮನ ಎಲ್ಲೋ ಇರುತ್ತೆ. ನಾವು ಭಗವಂತನ ದಾಸನಾಗ ಕೇಳ್ತಾ ಇದ್ದೀವಿ, ಆದ್ರೆ ಹರಿನಾಮದ ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಏನು? ಭಗವಂತನೇ, ನಮ್ಮನ್ನ ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ, ಶ್ರೀಮತಿ ರಾಧಾರಾಣಿ ಕೃಷ್ಣನ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿ ಅಂತಾನೆ ಅರ್ಥ. ಆದ್ರೆ ನಾವು ಹರಿನಾಮ ಜಪ ಮಾಡುವಾಗ ನಮ್ಮ ಗಮನ ಎಲ್ಲೋ ಇರುತ್ತೆ. ಸೊ ಗಮನದಿಂದ ಜಪ ಮಾಡ್ಬೇಕು. ನೆಕ್ಸ್ಟ್ ಲೈನ್ ಹೋಗೋಣ. ಮಧುಮುರ ನರಕ ವಿನಾಶನವೇ, ಮಧುಮುರ ನರಕ ವಿನಾಶನವೇ, ಗರುಡಾಸನವೇ ಗರುಡಾಸನವೇ ಗರುಡಾಸನ, ಸುರಕುಲ ಕೇಲಿ ನಿಧಾನ, ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ಮಧು ಹಾಗೂ ಮುರ ರಾಕ್ಷಸರನ್ನ, ನರಕಾಸುರರನ್ನ ಕೊಂದಿರುವ ಗರುಡರೂಢರನಾಗಿರುವ ಹಾಗೂ ದೇವಾದಿ ದೇವತೆಗಳ ಕ್ರೀಡೆಗಳಿಗೆ ಕಾರಣಕರ್ತನಾಗಿರುವ ಭಗವಂತನೇ ನಿಮಗೆ ಜಯವಾಗಲಿ. ಭಗವಂತ ಯಾವ ಲೀಲೆ ಮಾಡುವರೋ ಅದಕ್ಕೆ ತಕ್ಕಂತೆ ಭಗವಂತನಿಗೆ ಹೆಸರುಗಳು ಬಂದಿವೆ. ಮಧು ಮುರಾರಿ ವಧ ಮಾಡಿದ್ದರಿಂದ ಮಧುಸೂದನ, ಮುರಾರಿ ಎಂಬ ಹೆಸರು ಕೂಡ ಭಗವಂತನಿಗಿದೆ. ಒಂದ್ಸಲ ಒಂದು ಭಕ್ತರಿಗಾಗಿ ಅವರು ಪಾಯಸ ಕಳ್ಳತನ ಮಾಡಿದ್ದಾರೆ, ಕ್ಷೀರ್. ಸೊ ಅವ್ರಿಗೆ ಕ್ಷೀರ್ ಚೋರ್ ಗೋಪಿನಾಥ್ ಅಂತ ಬಂದಿದೆ. ವೇಣು ವಾದನ ಮಾಡೋದ್ರಿಂದ ವೇಣುಗೋಪಾಲ್, ಗೋಪಿಗಳ ಹೃದಯದಲ್ಲಿರುವುದರಿಂದ ಗೋಪಿನಾಥ್. ಅರ್ಜುನನಿಗೆ ಸಾರಥಿಯಾಗಿದ್ದರಿಂದ ಪಾರ್ಥಸಾರಥಿ. ಎಲ್ಲರ ಗೋಪಿಗಳ ಮನೆಯಲ್ಲಿ ಹೊಸದಾಗಿ ಮಾಡುವ ಬೆಣ್ಣೆಯನ್ನ ಕದಿಯೋದ್ರಿಂದ ನವನೀತ ಚೋರ ಅಂತ ಲೀಲೆಗಳಿಗೆ ತಕ್ಕ ಹೆಸರುಗಳು ಶ್ರೀಕೃಷ್ಣನಿಗೆ. ಕೃಷ್ಣನ ಲೀಲೆಗಳಲ್ಲಿ ಬರುವ ಅಸುರರು ಯಾರನ್ನ ಸೂಚಿಸ್ತಾರಂದ್ರೆ, ನಮ್ಮ ಹೃದಯದಲ್ಲಿರುವ 6 ಅಸುರರುಗಳು, ಕಲ್ಮಶಗಳು. ನಾವೇನಂತೀವಿ, ಓ ಪೂತನ ಒಂದು ರಾಕ್ಷಸಿ, ಮತ್ತೆ ತೃಣಾವರ್ತ, ಅಗಾಸುರ, ಬಕಾಸುರ, ಇವರೆಲ್ಲ ಅಸುರರು ಅಂತ ಅನ್ಕೊಳ್ತೀವಿ. ಇವರೆಲ್ಲ ನಮ್ಮ ಹೃದಯದಲ್ಲಿರುವ ಕಲ್ಮಶಗಳನ್ನ ಸೂಚಿಸ್ತಾರೆ. ಭಗವಂತ ಹೇಗೆ ಅವ್ರನ್ನ ಕಿಲ್ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ತಿಳಿತೇವೆ. ಒಂದು ನಮ್ಮ ಹೃದಯದಲ್ಲಿರುವ ಕಾಮಕ್ರೋಧ ಲೋಭ ಮಹ ಮದ ಮಾತ್ಸರ್ಯ ಅನ್ನೋ ಅದನ್ನ ಸೂಚಿಸ್ತಾರೆ ಈ ಅಸುರರೆಲ್ಲ. ಅರ್ಜುನ ಯುದ್ಧ ಭೂಮಿಯಲ್ಲಿ ಭಗವಂತನನ್ನ ಹೇ ಮುರಾರಿ, ಹೇ ಮಧುಸೂದನ ಅಂತ ಒಂದು ಹೆಸರು ಹೇಳಿ ಕರೆದೆ ಭಗವಂತನ ಹತ್ರ ವಿವಾದ ಮಾಡ್ತಾರೆ. ಕಾರಣ ಏನಂದ್ರೆ, ಮುರ ಮಧು ಎಂಬ ಅಸುರರನ್ನ ನೀವು ಹೇಗೆ ವಧೆ ಮಾಡಿದ್ರು. ಯಾಕೆ ಅರ್ಜುನ ಹೆಸರನ್ನ ಇಟ್ಟು ಕರೀತಾರೆ ಅಂದ್ರೆ, ಮಧು ಈಗ ಮುರ ಅವರನ್ನೆಲ್ಲ ನೀವು ಕೊಂದ ಹಾಗೆ ಕೂಡ ನನ್ನ ಹೃದಯದಲ್ಲಿರುವ ಮಧುವನ್ನು ಅಂದ್ರೆ ಅಹಂಕಾರವನ್ನ, ನನ್ನ ಅನರ್ಥಗಳನ್ನ, ಕೆಟ್ಟ ಕಲ್ಮಶಗಳನ್ನ ಕೂಡ ನೀವು ಕೊಲ್ಲಬೇಕು. ಅವರನ್ನು ಕೊಂದಂತೆ ನನ್ನ ಹೃದಯದಲ್ಲಿರೋದನ್ನ ಕೊಲ್ಲಬೇಕು ಅಂತ ಅರ್ಜುನ ಇಲ್ಲಿ ಮೆನ್ಷನ್ ಮಾಡ್ತಾರೆ ಆ ಹೆಸರು ಹೇಳೋದ್ರಿಂದ. ನಾವು ಕೂಡ ಭಗವಂತನಲ್ಲಿ ಇದೇ ಪ್ರಾರ್ಥನೆಯನ್ನ ಸಲ್ಲಿಸಿ ಅವರ ಕರುಣೆಯನ್ನ ಪಡಿಬೇಕು ಅಂತ ಇಲ್ಲಿ ಜಯದೇವ ಗೋಸ್ವಾಮಿ ನಮ್ಗೆ ತಿಳಿಸ್ತಾರೆ. ಅಮಲ ಕಮಲ ಧಲ ಲೋಚನವೇ, ಅಮಲ ಕಮಲ ಧಲ ಲೋಚನವೇ, ಭವಮೋಚನವೇ ಭವಮೋಚನವೇ ಭವಮೋಚನ, ತ್ರಿಭುವನ ಭುವನ
ನಿಧಾನ. ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ನಿರ್ಮಲ ಕಮಲ ಎಲೆಗಳಂತೆ ವಿಶಾಲವಾಗಿರುವ ನೇತ್ರಗಳುಳ್ಳ ಭಗವಂತನೇ, ಭವಸಾಗರದಿಂದ ಮಾಡುವ ಹರಿಯೇ, ತ್ರಿಭುವನಗಳಿಗೂ ಆಧಾರಭೂತವಾಗಿರುವ ದೇವರೇ, ನಿಮಗೆ ಜಯವಾಗಲಿ. ಹರೇಕೃಷ್ಣ ಮಾತಾಜಿ, ಯಾರಾದ್ರೂ ಮ್ಯೂಟ್ ಮ್ಯೂಟ್ ಮಾಡಬೇಕು. ಮಾಡಿದ್ದೀನಿ ಮಾತಾಜಿ. ಓಕೆ. ಭಗವಂತನನ್ನ ಇಲ್ಲಿ ಕುಂತಿ ಮಹಾರಾಣಿ ತಮ್ಮ ಪ್ರಾರ್ಥನೆಯಲ್ಲಿ ಭಗವಂತನ ಎಲ್ಲ ಅಂಗವನ್ನು ತಾವರಿಗೆ ಹೋಲಿಸಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ನಾವು ಫಸ್ಟ್ ಕ್ಯಾಂಟೋದಲ್ಲಿ ನೋಡ್ಬೋದು. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ ಅಂತ ಕಮಲಕ್ಕೆ ಹೋಲನೆ ಮಾಡಿದ್ದಾರೆ. ಏಕೆ ಭಗವಂತನನ್ನ ತಾವರೆಗೆ ಕುಂತಿ ಮಹಾರಾಣಿ ಹೋಲಿಸಿರ್ತಾರೆ ಅಂದ್ರೆ, ತಾವರೆಯು ಸೂರ್ಯನು ಉದಯವಾದಾಗ ಬಹಳ ಅದ್ಭುತವಾಗಿ ವಿಕಸಿತ ಅಂದ್ರೆ ಹರಳುವುದು ಅಂತಾರೆ. ಸೂರ್ಯನು ಅಸ್ತಮವಾದಾಗ ತಾವರೆ ಮುಚ್ಚಿಕೊಳ್ಳುತ್ತೆ. ಇದನ್ನ ಆಚಾರ್ಯರು ಹೇಳ್ತಾರೆ, ಭಕ್ತರೆಲ್ಲರೂ ಭಗವಂತನ ಮುಂದೆ ದರ್ಶನಕ್ಕೆ ಬಂದಾಗ ಭಗವಂತನ ಕಮಲ ಕಣ್ಣುಗಳು ಹರಳುವುದಂತೆ. ಹೇಗೆ ಸೂರ್ಯ ಬಂದಾಗ ತಾವರೆ ಹರಳುತ್ತೆ, ಹಾಗೆ ಭಕ್ತರು ಬಂದಾಗ ಭಗವಂತನ ಕಣ್ಣುಗಳು ಹರಳುವುದಂತೆ. ಭಕ್ತರು ಬಾರದಿದ್ದಾಗ ಭಗವಂತನ ಕಣ್ಣುಗಳು ಮುಚ್ಚಿಕೊಳ್ಳುವುದಂತೆ. ಅಂದ್ರೆ ಸೂರ್ಯನ ಅಸ್ತಮವಾದಾಗ ಹೇಗೆ ತಾವರೆ ಮುಚ್ಚಿಕೊಳ್ಳುತ್ತೆ, ಹಾಗೆ ಭಗವಂತನ ಯೋಚನೆ ಮಾಡ್ತಾರಂತೆ, ಭಕ್ತರಿಗೆ ನಾನು ಕೇಳಿದೆಲ್ಲ ಕೊಟ್ಟಿದ್ದೀನಲ್ಲ, ಆದ್ರೂ ನನ್ನ ದರ್ಶನಕ್ಕೆ ಯಾಕೆ ಬರ್ತಾ ಇಲ್ಲ? ಸೊ ತಿರುಪತಿಯಲ್ಲಿ ನೋಡಿ, ಭಗವಂತನ ಕಣ್ಣುಗಳನ್ನ ನಾಮ ಹಾಕಿ ಮುಚ್ಚಿರ್ತಾರೆ. ಯಾಕೆಂದ್ರೆ ಬರುವವರೆಲ್ಲ ವರಕೀಲಲ್ಲಿ ಮಾತ್ರ ಬರ್ತಾರೆ. ಅದಕ್ಕೆ ನನ್ನನ್ನ ಕೇಳಿ ಯಾರು ಬರ್ತಾ ಇಲ್ವಲ್ಲ ಅಂತ ಭಗವಂತನಿಗೆ ಯೋಚನೆ ಅಂತೆ. ಲಕ್ಷ್ಮೀದೇವಿ ಅಲ್ಲಿ ನಮ್ಗೆ ತಾಯಿಯಾಗಿ ಏನ್ ಹೇಳ್ತಾರೆ, ಓ ಭಗವಂತ ಕೋಪಗೊಳ್ಬಿಡ್ತಾರೆ, ಭಕ್ತರಿಗೆ ಏನಾದ್ರೂ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀದೇವಿ ಏನ್ ಮಾಡ್ತಾರೆ, ಚಂದನದಿಂದ ಭಗವಂತನ ನೇತ್ರಗಳನ್ನ ಮುಚ್ಚಿ ಶಾಂತಗೊಳಿಸ್ತಾರಂತೆ. ಅಯ್ಯೋ ಕೂಲ್ ಡೌನ್, ಏನೋ ಆಗಲ್ಲ, ಏನೋ ಗೊತ್ತಿಲ್ಲ, ಏನೋ ಒಂದು ಸಣ್ಣ ಬ್ಯುಸಿ ಇರ್ತಾನೆ, ಬರ್ತಾನೆ, ನೀವ್ ಯಾಕೆ ಕೋಪ ಮಾಡ್ಕೊಳ್ತೀರಾ? ಅಲ್ಲ ಲಕ್ಷ್ಮಿ, ನಾನು ಕೇಳಿದೆಲ್ಲ ಕೊಟ್ಟಿದ್ದೀನಲ್ಲ ಅಂದ್ರೂ ಹಾಗೇನೆ ಇಲ್ಲ, ಸ್ವಲ್ಪ ಬ್ಯುಸಿ ಇರ್ತಾನೆ, ಶಾಂತವಾಗಿರಿ ಅಂತ ಲಕ್ಷ್ಮೀದೇವಿ ಸಮಾಧಾನ ಮಾಡ್ತಾರಂತೆ. ನೋಡಿ, ನಮ್ಮ ಪರವಾಗಿ ಭಗವಂತನ ಲಕ್ಷ್ಮಿಯನ್ನ ತನ್ನ ಕಮಲ ನೇತ್ರಗಳಿಂದ ನೋಡಿ ನೋಡಿ, ಈಗ ನೋಡಿ ಲಕ್ಷ್ಮೀದೇವಿ ಯಾಕೆ ಕೆಂಪಾಗಿರ್ತಾರೆ ಅಂದ್ರೆ, ಭಗವಂತನ ಲಕ್ಷ್ಮಿಯನ್ನ ತನ್ನ ಕಮಲ ನೇತ್ರಗಳಿಂದ ನೋಡಿ ನೋಡಿ ಕಮಲಗಳ ಗುಲಾಬಿ ಬಣ್ಣವು ತಾಕಿ ಶ್ರೀಲಕ್ಷ್ಮಿ ಗುಲಾಬಿ ಬಣ್ಣಕ್ಕೆ ಚೇಂಜ್ ಆಗ್ಬಿಟ್ರಂತೆ. ಹಾಗೆ ಲಕ್ಷ್ಮೀದೇವಿ ಕೂಡ ಅವರ ಕಣ್ಣಿನ ಗುಡ್ಡೆ ಕಪ್ಪಾಗಿರುತ್ತಲ್ಲ, ಲಕ್ಷ್ಮಿ ಕಣ್ಣಿನ ಗುಡ್ಡೆ, ಹಾಗೆ ಅವ್ರು ಏನ್ ಮಾಡ್ತಾರೆ, ಆ ಕಣ್ಣಿನ ಗುಡ್ಡೆಯಿಂದ ಭಗವಂತನ ನೋಡಿ ನೋಡಿ ಭಗವಂತ ಕಪ್ಪಾದ್ರಂತೆ. ಆಚಾರ್ಯರು ಇದನ್ನ ಹೇಳ್ತಾರೆ. ಅಂದ್ರೆ ಭಗವಂತ ತಮ್ಮ ಕಣ್ಣುಗಳಿಂದ ಆಕರ್ಷಿಸುತ್ತಾರೆ. ಭಕ್ತರಲ್ಲಿ ಎಲ್ಲರೂ ಕೂಡ ಭಗವಂತನನ್ನ ಕೀರ್ತಿಸುವುದರಲ್ಲಿ ಆಶ್ಚರ್ಯನೇ ಇಲ್ಲ. ಯಾಕೆಂದ್ರೆ ಆದಿಶಂಕರರು ಏನ್ ಹೇಳ್ತಾರೆ, ಭೀಷ್ಮಂ ದ್ರೋಣಂ ಅತಿಕ್ರಮ್ಯ ಮಾಂಸಂ ಪುಂಡರೀಕಾಕ್ಷ. ಅಂದ್ರೆ ನೀ ಹೇಗೆ ಮಾಡಬಹುದಾ, ನೀ ಹೀಗೆ ಮಾಡ್ಬೋದಾ? ಭೀಷ್ಮದೇವು, ದ್ರೋಣಾಚಾರ್ಯ ಹಾಗೂ ನನ್ನನ್ ಬಿಟ್ಟು ಇವ್ರು ಹೇಳ್ತಾರೆ, ಯಾರು ಆದಿಶಂಕರರು ಈ ವಿಷಯವನ್ನ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ದುರ್ಯೋಧನ ಹೇಳ್ತಾರಂತೆ, ನೀವು ಈ ತರ ಮಾಡ್ಬೋದಾ ಕೃಷ್ಣ? ಭೀಷ್ಮದೇವು, ದ್ರೋಣಾಚಾರ್ಯ ಹಾಗೂ ನನ್ನನ್ ಬಿಟ್ಬಿಟ್ಟು ನೀವು ವಿದುರರ ಮನೇಲಿ ಹೋಗಿ ಊಟಕ್ಕೆ ಹೋದ್ರಲ್ಲ ಪುಂಡರೀಕಾಕ್ಷ, ನೀವ್ ಈ ತರ ಮಾಡ್ಬೋದೇ ಅಂತ ದುರ್ಯೋಧನ ಹೇಳ್ತಾರಂತೆ. ದುರ್ಯೋಧನ ಆಕ್ಚುಲಿ ವೈರಿ ಭಗವಂತನಿಗೆ, ಭಗವಂತನ ಕಂಡ್ರೆ ಆಗೋದಿಲ್ಲ. ಆದ್ರೆ ಅವರು ಭಗವಂತನನ್ನ ಬೈವಾಗ್ಲೂ ಕೂಡ ಪುಂಡರೀಕಾಕ್ಷ ನೀನ್ ಹೀಗೆ ಮಾಡ್ಬೋದಾ ಅಂತ ಹೇಳ್ತಾರಂತೆ. ಯಾರಾದ್ರೂ ಬೈಯುವಾಗ ನಿನ್ನ ಕಣ್ಣು ಹಾಳಾಗ್ಲಿ ಅಂತಾನೆ ಬೈತಾರೆ ಕೋಪದಲ್ಲಿ. ಆದ್ರೆ ಭಗವಂತನ ನೇತ್ರ ಎಷ್ಟು ಅಂದ ಅಂದ್ರೆ, ದುರ್ಯೋಧನ ಅಂದ್ರೆ ವೈರಿ ಕೂಡ ಬೈಯಕ್ ಆಗಲ್ಲ ಅಂತೆ. ಅಂಬುಜಾಕ್ಷ, ಪುಂಡರೀಕಾಕ್ಷ ಅಂತ ಗ್ಲೋರಿಫಿಕೇಶನ್ ಕೀರ್ತಿಸಿನೇ ಅವರು ಏನಾದ್ರೂ ತೊಂದರೆ ಇದ್ರೆ ಕೂಡ ಕೀರ್ತನೆ ಮಾಡಿನೇ ಹೇಳ್ತಾರಂತೆ. ಯಾರಾದ್ರೂ ಕೋಪದಲ್ಲಿ ಆತರ ಹೇಳ್ತಾರೆ, ನನ್ ಮುದ್ದು ಮಗುವೇ ಯಾಕೆ ಲೇಟಾಗಿ ಬಂದ ಅಂತ ಹೇಳ್ತೀವ ನಾವು? ಎಷ್ಟು ಬೈತೀವಿ ನಾವು, ಹಾಗೆಲ್ಲ ನಾವು ಮುದ್ಸಕ್ ಆಗೋದಿಲ್ಲಲ್ಲ ಕೋಪದಲ್ಲಿ. ಆದ್ರೆ ಭಗವಂತನ ಅಂದ ಹೇಗೆ ಅಂದ್ರೆ, ವೈರಿಗಳನ್ನು ಕೂಡ ಕೀರ್ತಿಸಿನೇ ಹೇಳಕ್ಕಾಗುತ್ತಂತೆ, ಅಷ್ಟು ಅಂದ. ಕಮಲ ಕಣ್ಣಿನವನೇ ನೀವ್ ಈ ತರ ಮಾಡ್ಬೋದಾ ಅಂತ ಹೇಳ್ತಾರಂತೆ ದುರ್ಯೋಧನ.
ಅಷ್ಟು ಅಂತ ಭಗವಂತನ ನೇತ್ರಗಳು. ಆ ಹೀಗೆ ಭಗವಂತನ ಅಂದವನ್ನ ನೋಡಿ, ಭಗವಂತ ಅಂದವನ್ನ ವೈರಿಗಳು ಮಿತ್ರರು ಕೂಡ ಸಮವಾಗಿ ಹೊಗಳ್ತಾರೆ. ಅಂತಹ ಅಂದ ಭಗವಂತಂದು. ಭಗವಂತನ ಅಂದದ ಬಗ್ಗೆ ಎಷ್ಟೇ ನಮ್ಗೆ ಗೊಂದಲದಲ್ಲಿದ್ದರು, ಟೆನ್ಷನ್ ಇದ್ರು ಹೊಗಳದೇ ಇರಕ್ ಸಾಧ್ಯ ಇಲ್ಲ ಅಂತೆ. ಉದಾಹರಣೆ ಏನಂದ್ರೆ, ಅರ್ಜುನ ಅರ್ಜುನ ಏನ್ ಮಾಡ್ತಾರೆ, ಯುದ್ಧ ಭೂಮಿಯಲ್ಲಿ ಅರ್ಜುನನ್ನ ಕನ್ವಿನ್ಸ್ ಮಾಡ್ತಾರೆ, ಕೃಷ್ಣ ನೀನು ಯುದ್ಧ ಮಾಡ್ಬೇಕು, ನಿನ್ ಕ್ಷತ್ರಿಯ, ನಿನ್ನ ಧರ್ಮವನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ತಾರೆ. ಅರ್ಜುನ ಏನ್ ಹೇಳ್ತಾರೆ, ಆಹಾ ನನ್ನ ನೆಂಟರು ಕೃಷ್ಣ, ನನ್ನ ಬಂಧುಗಳು, ಇದೆಲ್ಲ ಮಾಡಿದ್ರೆ ಪಾಪ ಬರುತ್ತೆ, ಇದೆಲ್ಲ ಕೀರ್ತಿಯನ್ನ ನಾನು ಎಲ್ಲಿ ಹೋಗಿ ಹೇಳಿ, ಇವರನ್ನೆಲ್ಲ ನಾನು ಕೊಂದ್ರೆ ನಾನು ಎಲ್ಲಿ ಹೋಗ್ಲಿ, ಅದೆಲ್ಲ ಹೇಳ್ತಾರೆ. ಅವ್ರು ಎಷ್ಟೋ ವಾದ ವಿವಾದ ಮಾಡ್ತಾರೆ. ವಾದ ವಿವಾದ ಮಾಡುವಾಗ್ಲೂ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ಅರ್ಜುನ. ಮಧ್ಯೆ ಮಧ್ಯೆ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣನನ್ನ ಹೊಗಳಿ, ಓ ಕೇಶವ ನೀವ್ ಈ ತರ ಮಾಡ್ಬೋದಾ, ಹೇ ಮಾಧವ ನಾನು ನಿಜವಾಗ್ಲೂ ಯುದ್ಧ ಮಾಡಕ್ ಸಾಧ್ಯ ಇಲ್ಲ, ಓ ಮುಕುಂದ ಅಂತ ಪ್ರತಿ ಸಲ ಕೃಷ್ಣನ ಹೆಸರುಗಳನ್ನ ಹೇಳಿ ಹೇಳಿ ಹೊಗಳ್ತಾರಂತೆ. ನನ್ನ ಬಾಯಿ ಒಣಗೋಗ್ತಾ ಇದೆ, ಗಾಂಡಿವ ಜಾರ್ತಾ ಇದೆ, ನನ್ಗೆ ನಿಲ್ಲಲು ಅಸಾಧ್ಯ, ಮುಕುಂದ ಕೇಶವ ಅಂತ ಹೇಳ್ತಾರಂತೆ. ಅವರ ಅಂದವನ್ನ ಆರಾಧನೆ ಇರ್ತಾರಂತೆ ಅರ್ಜುನ. ಭೀಷ್ಮ ದೇವರು ಕೂಡ ಅಷ್ಟೇ, ಹಲವಾರು ಬಿಲ್ಲು ಬಾಣಗಳಿಂದ ಅರ್ಜುನನಿಂದ ಗಾಯಗೊಂಡಿದ್ರೂ ಕೂಡ, ಯಾರಾದ್ರೂ ಕೋಪದಲ್ಲಿರುವಾಗ್ಲೇ ಹೊಗಳಕ್ಕಾಗಲ್ಲ. ನಾವು ಗಾಯಗೊಂಡಿದ್ರೆ ನಾವು ಹೊಗಳಕ್ ಸಾಧ್ಯನಾ ಕೃಷ್ಣನ? ಏನೋ ಒಂದು ಕೆಟ್ಟಗಳಿಗೆ ನಮ್ಗೆ ಆದ್ರೆ ಏನ್ ಹೇಳ್ತೀವಿ, ಕೃಷ್ಣನನ್ನ ಚಾಂಟ್ ಮಾಡಕ್ಕಾಗುತ್ತಾ ನಮ್ಗೆ? ಆದ್ರೆ ಇಲ್ಲಿ ಭೀಷ್ಮದೇವ್ ಹೇಳ್ತಾರೆ, ಕೃಷ್ಣ ಎಷ್ಟು ರಕ್ತ ಸೋರ್ತಾ ಇದೆ ಭೀಷ್ಮದೇವಿಗೆ, ಆದ್ರೂ ಕೂಡ ಕೃಷ್ಣ ನಿಮ್ಮಂತ ಅಂದ ತ್ರಿಭುವನದಲ್ಲೂ ಇಲ್ಲ, ನೀವೆಲ್ಲಿ ಹೋದ್ರೂ ಸಹ ನಿಮ್ಮ ಅಂದಕ್ಕೆ ಎಲ್ಲ ತ್ರಿಭುವನದಲ್ಲೂ ಸೋಲ್ತಾರೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಾಗ್ಲಿ, ರಾಜಸೂಯ ಯಜ್ಞೆಯಲ್ಲಾಗ್ಲಿ, ನೀವು ವಾಮನನಾಗಿ ಬಂದ್ರೂ ಸಹ ಎಲ್ಲರ ಕಣ್ಣು ನಿಮ್ಮ ಮೇಲೆಯೇ ಆಕರ್ಷಿತಗೊಂಡಿದೆ ಅಂತ ಹೇಳ್ತಾರೆ. ಎಲ್ಲಿ? ಯುದ್ಧ ಭೂಮಿಯಲ್ಲಿ ಭೀಷ್ಮದೇವ್ ಹೇಳ್ತಾ ಇರೋದು. ಸ್ವಲ್ಪ ಜಾರಿದ್ರು ಅರ್ಜುನನ ಬಾಣದಿಂದ ಭೀಷ್ಮದೇವ್ ಸಾಯ್ಬೋದು. ಅಂತ ಕ್ಷಣದಲ್ಲಿ, ಅಂತ ಸಂದರ್ಭದಲ್ಲಿ ಅವರು ಭಗವಂತನನ್ನ ಹೊಗಳ್ತಾ ಇದ್ದಾರೆ, ಅಷ್ಟು ಅಂದ ಕೃಷ್ಣ. ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಭರಂ ದದಾನೆ. ಸಾಧ್ಯನಾ ಇದು? ಯುದ್ಧ ಭೂಮಿ ಮತ್ತೆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಬಂದಾಗ ಕೌರವರ ಪಕ್ಷದವರೆಲ್ಲ ಅವರ ವೃತ್ತಿ ಕರ್ತವ್ಯನ ಬರೆದು ಕೃಷ್ಣನ ಅಲಂಕಾರ ನೋಡಕ್ ಬಂದ್ರಂತೆ. ದುರ್ಯೋಧನ ಆಮೇಲೆ ಏನಪ್ಪಾ ನಮ್ಮ ಸೈನ್ಯದಲ್ಲಿ ಎಷ್ಟು ಕಡಿಮೆ ಆಗಿದಾರಲ್ಲ ಅಂತ ಹೇಳ್ಬಿಟ್ಟು 11 ಅಕ್ಷೌಣಿ ಅಂದ್ರು, ಆದ್ರೆ ಇಲ್ಲಿ ಕಡಿಮೆ ಇದಾರಲ್ಲ ನಮ್ಮ ಪಕ್ಷದಲ್ಲಿ ಅಂತ ಹೋಗಿ ಅವ್ರನ್ನ, ನೀವು ಮಾಡ್ತಾ ಇರೋದು ಸರಿನಾ, ನೀವು ಪಾಂಡವ ಪಕ್ಷಕ್ಕೆ ಬಂದಿದ್ದೀರಲ್ಲ ಅಂತ ಕರ್ಕೊಂಡು ಹೋದ್ರಂತೆ. ಅಷ್ಟು ಅಂದಂತೆ ಕೃಷ್ಣರ ಅಂದ, ಭಗವಂತನ ಅಂದ ನೋಡಿ. ಇದೆಲ್ಲ ನಾವು ಚೆನ್ನಾಗಿರುವಾಗ ಕೇಳಕ್ ಸಾಧ್ಯ. ನಮ್ಮ ಏನೋ ಒಂದು ವಿಷಯ ನಮ್ಗೆ ಗೊಂದಲ ಆದಾಗ ನಾವು ಕೀರ್ತಿಸಕ್ಕೆ ಬಿಟ್ಬಿಡ್ತೀವಿ. ಏನ್ ಮಾಡ್ತೀವಿ, ಇವತ್ತು ಯಾಕೋ ಮನ್ಸೇ ಸರಿ ಇಲ್ಲ, ಚಾಂಟಿಂಗ್ ಅಷ್ಟಾಗ್ಲಿಲ್ಲ ಅಂತೀವಿ, ರೀಡಿಂಗ್ ಇಲ್ಲ, ಭಾಗವತಂ ನಾನು ಅಟೆಂಡ್ ಆಗಿಲ್ಲ ಅಂತ ಹೇಳ್ತೀವಿ. ಆದ್ರೆ ಇವರೆಲ್ಲ ಎಷ್ಟು ಉತ್ತಮ ಭಕ್ತರು ನೋಡಿ, ಯಾವುದೇ ಸಿಚುವೇಶನ್ ಅಲ್ಲೂ ಭಗವಂತನನ್ನ ಕೀರ್ತಿಸದೆ ಇರಕ್ಕೆ ಅವರಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಲೈನ್ ಹೋಗೋಣ. ಜನಕ ಸುತಾಕೃತ ಭೂಷಣವೇ, ಜನಕ ಸುತಾಕೃತ ಭೂಷಣವೇ, ಜಿತದೂಷಣವೇ, ಜಿತದೂಷಣವೇ, ಜಿತದೂಷಣ ಸಮರ ಶಮಿತ ದಶಕಂಠ, ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ಅಂದ್ರೆ ರಾಮಾವತಾರದಲ್ಲಿ ಸೀತೆಯನ್ನು ಆಕರ್ಷಿಸಿದ ಹಾಗೂ ಕರದೂಷಣನೆಂಬ ಅಸುರರನ್ನು ಸಂಹರಿಸಿದವರು ನೀವು, ಹಾಗೂ ರಾವಣನನ್ನ ಸಂಹರಿಸಿದ ಭಗವಂತನೇ ನಿಮಗೆ ಜಯವಾಗಲಿ ಅಂತ ಇಲ್ಲಿ ಹೇಳ್ತಾರೆ. ಭಗವಂತನ ಕಣ್ಣುಗಳು ಮಾತ್ರವಲ್ಲ, ಅವರ ಲೀಲೆಗಳು, ಅವರ ಭಕ್ತರು, ಅವರ ಎಲ್ಲ ಅಂಗಗಳು ಎಲ್ಲವೂ ಆಕರ್ಷಕ. ರಾಮಾಯಣದಲ್ಲಿ ಭಗವಂತನ ಪಾದಗಳ ಅಂದಕ್ಕೆ ಆಕರ್ಷಿತರಾದವರು ಹಲವಾರು ಭಕ್ತರಿದ್ದಾರೆ. ರಾಮ ಲಕ್ಷ್ಮಣ ಸೀತೆ ಕಾಡಲ್ಲಿ ವಾಸವಿದ್ದಾಗ ಶೂರ್ಪನಖ ಶ್ರೀರಾಮಚಂದ್ರನನ್ನ ಭಗವಂತನ ಮುಖಚಂದ್ರನ ನೋಡಿ ಆಕರ್ಷಣೆ ಆಗಿಲ್ಲ ಅಂತೆ. ಅವರ ಅಂದಕ್ಕೆ ಹೇಗೆ ಆಕರ್ಷಿತರಾದ ನೋಡದೇನೆ ಶೂರ್ಪನಖ ಭಗವಂತನ ಪಾದ ಪದ್ಮಗಳ ಹೆಜ್ಜೆ ಗುರುತುಗಳನ್ನ ನೋಡಿ ಆಕರ್ಷಿತರಾದ್ರಂತೆ.
ಶೂರ್ಪನಖ ಕಾಡಲ್ಲಿ ನಡ್ಕೊಂಡು ಬಂದಿರ್ತಾರೆ, ರಾಮ ಆಲ್ರೆಡಿ ನಡ್ಕೊಂಡು ಆ ಕಡೆ ಈ ಕಡೆ ಹೋಗಿರ್ತಾರೆ. ರಾಮನನ್ನ ಅವ್ರು ನೋಡೇ ಇಲ್ಲ ಫಸ್ಟ್ ಟೈಮ್. ಅವರು ಭಗವಂತನ ಪಾದ ಪದ್ಮಗಳ ಹೆಜ್ಜೆ ಗುರುತನ್ನ ನೋಡಿ ಆ ಅಂದಕ್ಕೆ ಸೋತೋಗ್ಬಿಟ್ರಂತೆ. ಆಕರ್ಷಕ ಆಗ್ಬಿಟ್ಟು ಶೂರ್ಪನಖ ಭಗವಂತನ ರೂಪ ಹೇಗಿರ್ಬೋದು ಅಂತ ಅವ್ರು ಯೋಚಿಸಿ ಬಹಳ ಯೋಚನೆ ಮಾಡ್ಬಿಟ್ಟು ಶ್ರೀರಾಮನನ್ನ ಮೆಚ್ಚಿ ತನ್ನನ್ನ ಶ್ರೀರಾಮಚಂದ್ರನೇ ಮದ್ವೆ ಆಗ್ಬೇಕು ಅಂತ ಕಾಡಿ ಬೇಡ್ತಾರಂತೆ. ಇಷ್ಟು ಅಂದ ಇರ್ಬೋದು ಭಗವಂತ, ಹೆಜ್ಜೆ ಗುರುತುಗಳೇ ಅಷ್ಟು ಅಂದ ಅಂದ್ರೆ. ಹೀಗೆ ಭಗವಂತನ ಪಾದಗಳ ಆಶ್ರಯ ಪಡೆದವರು ಭಗವಂತನ ಪಾದಗಳನ್ನು ತಪ್ಪದೆ ಹೊಂತಾರೆ. ಯಾರ ಆ ಥರ ಹೊಂದಿದ್ದು ಅಂದ್ರೆ ನೋಡೋಣ. ಹೀಗೆ ಭಗವಂತನ ಸಂಬಂಧಿಸಿದ ಯಾವುದೇ ಇರಲಿ, ನಾವು ಆಶ್ರಯ ಪಡೆದಾಗ ಅವರ ಅನುಗ್ರಹ ನಾವು ಪಡೆಯುವೆವು ಎನ್ನುವುದರಲ್ಲಿ ಕಿಂಚತ್ತೂ ಸಂಶಯ ಇಲ್ಲ. ನೆಕ್ಸ್ಟ್ ಲೈನಲ್ಲಿ ಹೋಗೋಣ, ಯಾರು ಅವರಿಗೆ ಆಶ್ರಯ ಪಡೆದ್ರು, ಭಗವಂತನ ಪಾದವನ್ನ ಸೇರಿದ್ರು ಅಂತ. ಅಭಿನವ ಜಲಧರ ಸುಂದರವೇ, ಅಭಿನವ ಜಲಧರ ಸುಂದರವೇ, ಧೃತಮಂದರವೇ ಧೃತಮಂದರವೇ ಧೃತಮಂದರ, ಶ್ರೀಮುಖ ಚಂದ್ರ ಚಕೋರ, ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ಹೊಸ ಜಲಧಾರೆಗೆ ಸಮನಾದ ವರ್ಣನವನ್ನು ಧರಿಸಿದ ಶ್ಯಾಮಸುಂದರನೇ, ಶ್ರೀ ರಾಧಾರೂಪಿ ಮಹಾಲಕ್ಷ್ಮಿಯ ಮುಖವನದ ಮೇಲೆ ಆಸಕ್ತವಾಗಿರುವ ಚಕೋರ ಸ್ವರೂಪರಾದ ಭಗವಂತನೇ ನಿನಗೆ ಜಯವಾಗಲಿ. ಅಂದ್ರೆ ಭಗವಂತನ ಪಾದಾಶ್ರಯವನ್ನು ಪಡೆದವರು ಭಗವಂತನ ಕರುಣೆಗೆ ಹೇಗೆ ಪಾತ್ರರಾದರು ಅಂದ್ರೆ, ರಾಮಾಯಣದಲ್ಲಿ ಒಂದು ಸನ್ನಿವೇಶ. ಅಹಲ್ಯಳನ್ನ ಪಡೆಯಲು ಇಂದ್ರ ಏನ್ ಮಾಡ್ತಾರೆ, ಗೌತಮರ ವೇಷ ಧರಿಸಿ ಬಂದಾಗ ಗೌತಮ ಮುನಿಗೆ ಈ ವಿಷಯ ತಿಳ್ಕೊಂಡು ಅಹಲ್ಯೆಗೆ ಇಂದ್ರನಿಗೆ ಹೋಲಿದ್ರಲ್ಲ ಅಂತ ಅಹಲ್ಯ ಅಂತ ಹೇಳ್ಬಿಟ್ಟು ಪತ್ನಿಯನ್ನ ಕಲ್ಲಾಗುವಂತೆ ಶಾಪ ಕೊಟ್ಬಿಡ್ತಾರೆ. ಅಹಲ್ಯೆ ಶಾಪ ವಿಮೋಚನೆಗಾಗಿ ಪತಿ ಹತ್ರ ಕಾಡ್ತಾರೆ, ಬೇಡ್ತಾರೆ. ಅವಾಗ ಮುನಿಗಳೇನು ಹೇಳ್ತಾರೆ, ಈಗ ಸತ್ಯಯುಗ, ಆಮೇಲೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದಾಗ ಅವರ ಪಾದಸ್ಪರ್ಶದಿಂದ ನಿನಗೆ ಮುಕ್ತಿ ಲಭಿಸುತ್ತೆ, ಬೇರೆ ದಾರಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಹಲ್ಯ ಕಲ್ಲಾಗಿ ಜಪ ಮಾಡಿ ಯುಗವನ್ನ ಅಂದ್ರೆ ಹರಿನಾಮದ ಮೂಲಕ ಯುಗವನ್ನೇ ಬದಲಾಯಿಸಿದ್ರು. ಹರಿನಾಮದಿಂದ ಮಾತ್ರ, ಕಲ್ಲಿನ ರೂಪದಿಂದ. ನೋಡಿ, ಅಂದ್ರೆ 4 ಯುಗಗಳುಂಟು ನಮ್ಗೆ ಗೊತ್ತು, ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, ಇದೇ ಆರ್ಡರ್. ಆದ್ರೆ ಇದೇ ಕ್ರಮಬದ್ಧವಾಗಿ ನಾವು ಹೇಳ್ಬೇಕಾಗಿದ್ದು. ಸತ್ಯ, ದ್ವಾಪರ, ದ್ವಾಪರ ಅಂದ್ರೆ ಸೆಕೆಂಡ್, ತ್ರೇತ ಅಂದ್ರೆ 3ನೇದು, ಕಲಿಯುಗ 4ನೇದು. ಇದೇ ಆರ್ಡರ್ ಆಗಿ ನಾವು ಹೇಳ್ಬೇಕು. ಆದ್ರೆ ಇಲ್ಲಿ ಅಹಲ್ಯ ಜಪ ಮಾಡಿ ದ್ವಾಪರ ಹೋಗಿ, ಈಗ ಸತ್ಯಯುಗದಲ್ಲಿ ಅಹಲ್ಯ ಇದ್ದಾರೆ, ದ್ವಾಪರ ಇನ್ನೊಂದು ಯುಗ ಕಲಿಬೇಕು, ನೆಕ್ಸ್ಟ್ ಥರ್ಡ್ ತ್ರೇತ ಬಂದಾಗ ಮಾತ್ರ ನನಗೆ ಮುಕ್ತಿ ಶ್ರೀರಾಮನಿಂದ. ಸೊ ಅದುವರೆಗೂ ನಾನು ವೇಟ್ ಮಾಡೋಕ್ಕಾಗುತ್ತಾ ಅಂತ ಎಷ್ಟು ಶ್ರದ್ಧೆಯಿಂದ ಹರಿನಾಮ ಜಪ ಮಾಡಿರ್ಬೇಕು. ಕಲ್ಲಿನ ರೂಪದಲ್ಲಿ ಅಹಲ್ಯ ಅಂದ್ರೆ ಯುಗವನ್ನೇ ಅವರು ಬದಲಾಯಿಸಿದ್ರು. ಅಂದ್ರೆ ಶ್ರೀರಾಮಚಂದ್ರ ದ್ವಾಪರ ಬಿಟ್ಟು ತ್ರೇತ ಸೆಕೆಂಡ್ ಆಗಿ ಬಂದ್ಬಿಟ್ರು. ಸತ್ಯ ಆದ್ಮೇಲೆ ತ್ರೇತ ಆಯ್ತು. ಯಾಕೆಂದ್ರೆ ಅಹಲ್ಯೆಗೆ ಮುಕ್ತಿ ಕೊಡೋಕ್ಕೋಸ್ಕರನೇ ನೋಡಿ ಯುಗವನ್ನೇ ಬದಲಾಯಿಸಿದ್ರು. ನಮ್ಗೆ ಎಲ್ಲರಿಗೂ ಸಂಶಯ, ಹರಿನಾಮದಿಂದ ಇದಾಗುತ್ತಾ, ಹರಿನಾಮದಿಂದ ಅದಾಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಜಪ ಮಾಡ್ಬೇಕು ಕರೆಕ್ಟೇ, ಆದ್ರೆ ಇದರಿಂದ ಇದನ್ನ ಬದಲಾಯಿಸಕ್ಕಾಗುತ್ತಾ ಅಂತ. ಇದು ನೋಡಿ ಬೆಸ್ಟ್ ಎಕ್ಸಾಂಪಲ್. ಯುಗವನ್ನೇ ಬದಲಾಯಿಸ್ಬೋದು ಹರಿನಾಮದಿಂದ ಅಂದ್ರೆ ಬೇರೆ ಏನಾದ್ರೂ ನಮ್ಗೆ ಇದಿದ್ಯಾ, ಸಂಶಯ ಇದೆಯಾ? ಬೇರೆ ಏನಾದ್ರೂ ಕಷ್ಟ ಆಗುತ್ತಾ ಹರಿನಾಮದಿಂದ ಚೇಂಜ್ ಮಾಡಕ್ ಆಗದೆ ಇರೋದು ಏನಾದ್ರೂ ಇದೆಯಾ? ನಾವು ಇಲ್ಲಿ ಯೋಚನೆ ಮಾಡ್ಬೇಕು. ಆಮೇಲೆ ಶ್ರೀರಾಮಚಂದ್ರ ತ್ರೇತಾಯುಗವನ್ನ ಚೇಂಜ್ ಮಾಡ್ಕೊಂಡು ಬೇಗ ಬಂದು ಅಹಲ್ಯಗೆ ಶಾಪ ವಿಮೋಚನೆ ನೀಡಿದ್ರು. ಇದರಿಂದ ನಾವು ಹರಿನಾಮದ ಮೇಲೆ ಬಹಳ ನಂಬಿಕೆ, ಶ್ರದ್ಧೆ ಬರಬೇಕು. ಕಲ್ಲಿನ ರೂಪದಲ್ಲೇ ಬದಲಾಯಿಸಿದ್ರು ಅಂದ್ರೆ ನಾವು ಜಪ ಮಾಡ್ತಾ ಇದ್ವಿ ಮಾನವ ರೂಪದಲ್ಲಿ, ನಮ್ಗೆ ಯಾಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ನಾವು ಹರಿನಾಮವನ್ನ ಗಮನ ಕೊಟ್ಟು ಜಪ ಮಾಡ್ಬೇಕು. ಯಾವುದನ್ನು ಬೇಕಾದ್ರೂ ಸಾಧಿಸಬಹುದು ಹರಿನಾಮದಿಂದ ಅಂತ ಈ ಚರಿತ್ರೆ ಮೂಲಕ ನಮಗೆ ಗುಣಪಾಠ. ತವ ಚರಣಂ ಪ್ರಣತಾವಯಹೇ, ತವ ಚರಣಂ ಪ್ರಣತಾವಯಹೇ, ಇತಿ ಭಾವಯಹೇ, ಇತಿ ಭಾವಯಹೇ, ಇತಿ ಭಾವಯ,
ಕುರುಕುಶಲಂ ಪ್ರಣತೇಶು ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ಅಂದ್ರೆ ಭಗವಂತ ಭಕ್ತರನ್ನ ಬಿಟ್ಟು ಯಾವತ್ತೂ ಹಗಲಲ್ಲ. ಯಾವತ್ತು ಭಗವಂತ ಭಕ್ತರನ್ನ ಇಡ್ಕೊಳ್ತಾರೆ, ಅವರು ಬಿಟ್ಟ ಚರಿತ್ರೆನೇ ಇಲ್ಲ. ಜೊತೆಯಲ್ಲೇ ಇದ್ದು ರಕ್ಷಣೆ ಮಾಡ್ತಾರೆ. ಯಾಕೆಂದ್ರೆ ಅವರು ಕಮಿಟ್ ಆಗ್ಬಿಟ್ಟಿರ್ತಾರೆ ಭಗವಂತ. ನಾವೇ ಇದು ನಡ್ಸ್ಕೊಟ್ರೆ ಕಮಿಟ್ ಆಗ್ತೀವಿ, ಇದಿಲ್ಲ ಅಂದ್ರೆ ನಾವು ಸ್ವಲ್ಪ ದೂರ ಆಗ್ತೀವಿ. ಆದ್ರೆ ಭಗವಂತ ಹಾಗಲ್ಲ. ಭಕ್ತರನ್ನ ಹಿಡಿದ ಮೇಲೆ ಅವರು ಬಿಟ್ಟಿರೋ ಒಂದು ಚರಿತ್ರೆನೇ ಇಲ್ಲ. ಜೊತೆಯಲ್ಲೇ ಇದ್ದು ರಕ್ಷಣೆ ಮಾಡ್ತಾರೆ. ಹಿರಣ್ಯಕಶಿಪುವನ್ನ ನರಸಿಂಹರು ವಧ ಮಾಡಿದ್ಮೇಲೆ ಪ್ರಹ್ಲಾದರು ಏನ್ ಮಾಡ್ತಾರೆ, ತಾವರೆ ಹಾರವನ್ನ ತಂದು ನರಸಿಂಹದೇವರಿಗೆ ಸಲ್ಲಿಸ್ತಾರೆ. ಅವಾಗ ನರಸಿಂಹದೇವರು ಎಷ್ಟು ಪ್ರೀತಿಯಿಂದ ನರಸಿಂಹದೇವ್ ಬಂದ್ಬಿಟ್ಟು ಪ್ರಹ್ಲಾದರನ್ನ ತನ್ನ ತೊಡೆಯ ಮೇಲೆ ಎತ್ತಿ ಮುದ್ದಾಡ್ತಾರೆ. ನರಸಿಂಹದೇವ್ ಪ್ರಹ್ಲಾದರನ್ನ ತಬ್ಬಿಕೊಂಡ ತಕ್ಷಣ ಪ್ರಹ್ಲಾದ್ ಮಹಾರಾಜರ ದೇಹದ ಒಳಗೆ ಲಕ್ಷ್ಮೀ ದೇವತೆ, ಧರ್ಮ ದೇವತೆ, ಸತ್ಯ ದೇವತೆ ಎಲ್ಲರೂ ಕೂಡ ಪ್ರವೇಶ ಮಾಡಿದ್ರು. ಭಗವಂತನ ನೋಡಿ, ಭಗವಂತನ ರಕ್ಷಣೆ ಸಿಕ್ಬಿಟ್ರೆ ಇವರೆಲ್ಲ ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಬಂದ್ಬಿಡ್ತಾರೆ. ಇಲ್ಲಿ ಪ್ರಹ್ಲಾದ ದೇಹದಲ್ಲಿ ಇವರೆಲ್ಲ ಬಂದ್ರು. ಈ ಲೀಲೆ ಮುಗಿದು ಹಲವಾರು ವರ್ಷಗಳ ನಂತರ ಒಮ್ಮೆ ಪ್ರಹ್ಲಾದ್ ಮಹಾರಾಜು ಕಾಡಿಗೆ ಹೋಗ್ತಾರೆ. ಅಲ್ಲಿ ಕಾಡಲ್ಲಿ ಹೋದಾಗ ಹೇಗೋ ತಿಳಿಯದೆ ಪ್ರಹ್ಲಾದ್ ಮಹಾರಾಜು ಒಂದು ಋಷಿ ಮುನಿಗಳಿಗೆ ಅಪರಾಧ ಮಾಡ್ತಾರೆ. ಆ ಋಷಿ ಮುನಿ ಏನ್ ಮಾಡ್ತಾರೆ, ಕೋಪದಿಂದ ಪ್ರಹ್ಲಾದ್ ಮಹಾರಾಜನನ್ನ ಶಾಪ ಕೊಡ್ತಾರೆ. ನಿನ್ನ ಹತ್ರ ಇರುವ ಲಕ್ಷ್ಮೀ ದೇವತೆ, ಧರ್ಮ ದೇವತೆ, ಸತ್ಯ ದೇವತೆ ಎಲ್ಲರೂ ನಿನ್ ಬಿಟ್ಟು ಹೋಗ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ. ತಕ್ಷಣ ಪ್ರಹ್ಲಾದ್ ಮಹಾರಾಜಿಂದ ಎಲ್ಲರೂ ಹೊರಟೋದ್ರು. ಪ್ರಹ್ಲಾದರಿಗೆ ಬಹಳ ದುಃಖ ಅನಿಸ್ಬಿಡ್ತು. ಭಗವಂತನನ್ನ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ್. ನೋಡಿ, ಇದ್ರಲ್ಲಿ ಲೆಸನ್ ಏನಂದ್ರೆ, ನಮ್ಗೇನಾದ್ರೂ ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಭಗವಂತನನ್ನ ಪ್ರೇ ಮಾಡ್ಬೇಕು. ಸಂತೋಷದ ಸಿಚುವೇಶನ್ ಬಂದಾಗ್ಲೂ ಭಗವಂತನ ಹತ್ರನೇ ಹೋಗ್ಬೇಕು. ನಮ್ಗೆ ಭಗವಂತನ ಬಿಟ್ಟು ಬೇರೆ ಗತಿನೇ ಇಲ್ಲ. ಪ್ರಹ್ಲಾದ್ ಮಹಾರಾಜ್ ಇದನ್ನ ಸೂಚನೆ ಮಾಡ್ತಾರೆ. ನಮ್ಗೆ ದುಃಖ ಬಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ದುಃಖವನ್ನೇ ಹೇಳ್ತಾ 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 ಇರ್ತೀವಿ ಹೊರತು ಶರಣಾಗತಿ ಹೊಂದುವ ಒಂದು ದಾರಿಯನ್ನ ಹಿಡಿಯೋದಿಲ್ಲ. ಇಲ್ಲಿ ಪ್ರಹ್ಲಾದ್ ಮಹಾರಾಜ್ಗೆ ದುಃಖ ಬಂದಿದ ತಕ್ಷಣ ಭಗವಂತನನ್ನ ಶರಣಾಗತಿ ಹೊಂತಾರೆ, ಪ್ರಾರ್ಥನೆ ಮಾಡ್ತಾರೆ. ಆಗ ನರಸಿಂಹದೇವರು ಪ್ರತ್ಯಕ್ಷರಾಗ್ತಾರೆ ಪುನಃ ಪ್ರಹ್ಲಾದರ ಮುಂದೆ. ಪ್ರಹ್ಲಾದರಿಗೆ ಅವಾಗ ನಿಜವಾಗ್ಲೂ ಭಯ ಆಗ್ಬಿಡ್ತಂತೆ. ಅಯ್ಯೋ, ಭಗವಂತ ಬಂದು ನನ್ನನ್ನ ಬೈತಾರೆ, ಋಷಿಮುನಿಗಳು ಯಾಕೆ ನೀನು ಅಪರಾಧ ಮಾಡಿದೆ ಅಂತ ಹೇಳ್ತಾರೆ, ಅದಕ್ಕೆ ನಿನ್ಗೆ ಈ ಶಾಪ ಬಂದಿದೆ, ನನ್ನನ್ನು ಯಾಕೆ ಕರೆದೆ ಅಂತ ಭಗವಂತ ಬೈತಾರೆ ಅಂತ ಭಯ ಪಟ್ರಂತೆ. ನಮಗೂ ಈ ಭಯ ಇರಬೇಕು. ಭಗವಂತನ ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ, ಒಂದು ದಿನ ನನ್ನ ಮುಂದೆ ಬಂದಾಗ ನಮ್ಗೆ ಭಯ ಅನ್ಸ್ಬೇಕು. ಯಾಕೆ, ಸರಿಯಾಗಿ ಜಪ ಮಾಡಿಲ್ಲ, ಕೃಷ್ಣ ಬಂದ್ಬಿಟ್ರಲ್ಲ, ನನ್ನನ್ನು ಕೇಳಿದ್ರೆ ನಾನು ಏನ್ ಹೇಳಿ ಅಂತ ಭಯ ಇರಬೇಕು. ನಮ್ಗೆ ಆ ಭಯ ಇರುತ್ತಾ, ಯಾವ ವರ ಕೇಳೋಣ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಪ್ರಹ್ಲಾದ್ ಮಹಾರಾಜ್ ಭಯ ಪಟ್ರು ನೋಡಿ, ಉತ್ತಮ ಭಕ್ತರಿದ್ದಲ್ಲ. ಸೊ ಅಲ್ಲಿ ಬಂದಾಗ ಭಗವಂತ ಕೇಳ್ತಾರೆ, ಏನಾಯ್ತು ಪ್ರಹ್ಲಾದ ಅಂತ. ಪ್ರಹ್ಲಾದ ನಡೆದ ವಿಷಯಗಳನ್ನ ಹೇಳಿದ ತಕ್ಷಣ ಭಗವಂತ ಏನ್ ಮಾಡ್ತಾರೆ, ಪುನಃ ಪ್ರಹ್ಲಾದರನ್ನ ತಬ್ಬಿ ಮುದ್ದಾಡ್ತಾರೆ. ಅವರು ಭಗವಂತ ಹಿಡಿದ ತಕ್ಷಣ ಆಟೋಮೆಟಿಕ್ ಆಗಿ, ಭಗವಂತ ಕರೆದಿಲ್ಲ, ಲಕ್ಷ್ಮೀದೇವಿ ಬಂದ್ರು, ಧರ್ಮದೇವತೆ ಬಂದ್ರು, ಸತ್ಯ ದೇವತೆ ಪ್ರಹ್ಲಾದರ ದೇಹದಲ್ಲಿ ಬಂದ್ಬಿಟ್ರು. ಎಲ್ಲರೂ ಪುನಃ ಬಂದಿದ ತಕ್ಷಣ ಹೀಗೆ ಅಂದ್ರೆ ಇದರ ಲೀಲೆ ಮೂಲಕ ಹೀಗೆ ಭಕ್ತರ ಬಳಿ ಭಗವಂತ ಸದಾ ಸ್ಥಿರವಾಗಿ ಇರ್ತಾರೆ. ಇಂತಹ ಭಗವಂತನಿಗೆ ಜಯವಾಗಲಿ ಅಂತ ಜಯದೇವ ಗೋಸ್ವಾಮಿ ಇಲ್ಲಿ ಹೇಳ್ತಾರೆ. ನಾವು ಭಕ್ತರಾಗಿರ್ಬೇಕು. ಭಗವಂತನನ್ನ ನಾವು ಯಾವಾಗ್ಲೂ ಸದಾ ನಮ್ಮ ಹತ್ರ ಇಟ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ಬೇಕು ನಮ್ಮ ಸಾಧನೆಯಿಂದ. ಲಾಸ್ಟ್ ಲೈನ್. ಶ್ರೀ ಜಯ ದೇವ ಕವೇರಿಧಮೆ, ಶ್ರೀ ಜಯ ದೇವ ಕವೇರಿಧಮೆ, ಕುರುತೆ ಮುದಮೆ, ಕುರುತೆ ಮುದಮೆ, ಕುರುತೆ ಮುದಂ ಮಂಗಲವುಜ್ವಲ ಗೀತಂ, ಜಯ ಜಯ ದೇವ ಹರೇ, ಜಯ ಜಯ ದೇವ ಹರೇ. ಅಂದ್ರೆ ಜಯದೇವ ಗೋಸ್ವಾಮಿ ಹೇಳ್ತಾರೆ, ಹೇ ಭಗವಂತ, ಜಯದೇವ ಗೋಸ್ವಾಮಿ, ನಾನು ಅಂದ್ರೆ ನಿರ್ಮಲಿಸಲ್ಪಟ್ಟ ಈ ಮಂಗಲಮಯ ನಿರ್ಮಲವಾದ ಈ ಗೀತೆಯನ್ನ ನೀವು ಕೇಳಿ ಪ್ರಸನ್ನವಾಗಿರ್ಬೇಕೆಂದು ನಾನು ರಚನೆ ಮಾಡಿದ್ದೇನೆ. ಅದು ಮಾತ್ರ ಅಲ್ಲ, ಈ ಕೀರ್ತನೆಯನ್ನ ಯಾರು ಶ್ರವಣ ಮಾಡ್ತಾರೋ, ಯಾರು ಗಾಯನ ಮಾಡ್ತಾರೋ, ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಎಲ್ಲಾ ಭಕ್ತರು ಸಹ ಈ ಗೀತೆಯ ಮೂಲಕ ಆನಂದಗೊಳ್ತಾರೆ, ಭಗವಂತನ ಕರುಣೆಯನ್ನ ಪಡೀತಾರೆ. ಓ ಭಗವಂತ, ಇಂತಹ ಭಗವಂತನೇ ನಿಮಗೆ ಜಯವಾಗಲಿ ಅಂತ ಫಲಶ್ರುತಿ ಹೇಳ್ತಾರೆ. ಈ ಕೀರ್ತನೆಯ ಫಲಶ್ರುತಿ ಜಯದೇವ ಗೋಸ್ವಾಮಿ ಹೇಳ್ತಾರೆ.
ನೋಡಿ, ಆಚಾರ್ಯರು ರಚಿಸಿದ ಪ್ರಾರ್ಥನೆಗಳು ನಾವು ಕೇಳಿ ಕಲಿಯುವುದರಿಂದ ಭಗವಂತನ ಲೀಲೆಗಳನ್ನು ಭಾಗವತ ಓದುವುದರ ಕೇಳುವುದರ ಮೂಲಕ ನಾವು ಭಗವಂತನನ್ನೇ ಪಡೀಬಹುದು ಅಂತ. ಈಗ ನೋಡಿ, ಕೈಲಾಸದಲ್ಲಿ ಕೂಡ ಏನು ಆಕ್ಟಿವಿಟಿ ನಡೀತಾ ಇರುತ್ತೆ ಅಂದ್ರೆ, ಕೈಲಾಸದಲ್ಲಿ ದೊಡ್ಡ ಆಲಮರ ಒಂದಿರುತ್ತೆ. ಶಿವ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು ಅಂತ ಅನ್ಕೊಳ್ಳಿ. ಕೆಲವರು ಶಿವ ಭಕ್ತರೆಲ್ಲ ಇರ್ತಾರಲ್ಲ, ಶಿವ ಕೈಲಾಕ್ ಹೋದ್ರೆ ಅಲ್ಲಿ ಏನ್ ಆಕ್ಟಿವಿಟಿ ಅಂದ್ರೆ, ಅಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಶಿವ ಕುತ್ಕೊಂಡು ಅಲ್ಲಿ ದಕ್ಷಿಣಾಮೂರ್ತಿಯಾಗಿ ಕುತ್ಕೊಂಡು ಪ್ರತಿದಿನ ಶ್ರೀಮದ್ ಭಾಗವತ ಪ್ರವಚನ ಕೊಡ್ತಾ ಇರ್ತಾರಂತೆ. ಶಿವ ಕೂಡ ಫುಲ್ ಟೈಮ್ ಭಾಗವತ ಕಥಾ ನಡೀತಾನೇ ಇರುತ್ತೆ. ನಂತರ 1 ಅವರ್ 2 ಅವರ್ ಅಲ್ಲ, ಪ್ರತಿದಿನ 24 ಅವರ್ಸ್ ಎಲ್ಲಾ ಋಷಿಮುನಿಗಳು ಕೂಡ, ನಾರದರು ಸಹ ಭಾಗವತ ಕೇಳಕ್ಕೆ ಕೈಲಾಸಕ್ಕೆ ಬರ್ತಾರೆ. ಶಿವನು ಅಲ್ಲಿ ಭಾಗವತ ಪ್ರವಚನ ನೀಡಿ ಕೈಲಾಸದಲ್ಲಿರುವ ಎಲ್ಲರಿಗೂ ಕೂಡ ಪ್ರಮೋಟ್ ಮಾಡ್ತಾರೆ, ಅಂದ್ರೆ ವೈಕುಂಠಕ್ಕೆ ಕಳಿಸ್ತಾರೆ. ಅಲ್ಲಿ ಶಿವ ಕೂಡ ನಮ್ಗೆ ಇಚ್ಛೆ ಇದ್ರೆ ವೈಕುಂಠಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮನ್ನೆಲ್ಲ ಗೋಲೋಕಕ್ಕೆ ಪ್ರಮೋಟ್ ಮಾಡ್ತಾರಂತೆ. ಅವರಿಗೆ ಸಾಧ್ಯ ಅಲ್ಲಿ, ಯಾಕೆಂದ್ರೆ ಶಿವ ವೈಷ್ಣವಾನಾಂ ಯಥಾಶಂಭು. ಸೊ ಇಲ್ಲಿ ಜಯದೇವ್ ಗೋಸ್ವಾಮಿ ಹೇಳ್ತಾರೆ, ಯಾರು ಭಗವಂತನ ಕೀರ್ತನೆ ಲೀಲೆಗಳನ್ನ ಆಲಿಸ್ತಾರೋ ಅವರಿಗೂ ಆನಂದ, ಭಗವಂತನಿಗೂ ಆನಂದ ಕೊಡ್ತಾರೆ ಅಂತ ಹೇಳ್ತಾರೆ, ಮತ್ತೆ ಅವರ ಕರುಣೆಯನ್ನು ಪಡೀತಾರೆ. ಸೊ ನಾವು ನಮ್ಮ ಜೀವನ ಪಾವನ ಮಾಡಕ್ಕೆ ಎಲ್ಲಿದ್ರೂ ಸಹ ಭಕ್ತರ ಜೊತೆ ಸೇರಿದಾಗ ತವ ಕಥಾಮೃತ ಮಾಡಬೇಕು. ಭಗವಂತನ ಬಗ್ಗೆನೇ, ಭಕ್ತರ ಒಳಿತನ ಬಗ್ಗೆನೇ ನಾವು ಮಾತಾಡಬೇಕು. ಭಗವಂತನ ಲೀಲೆಗಳನ್ನ, ಶ್ಲೋಕಗಳನ್ನ, ವೈಷ್ಣವ ಗುಣಗಳನ್ನ ಚರ್ಚಿಸುತ್ತಾ ಪರಿಶುದ್ಧರಾಗಲು ನಾವು ಪ್ರಯತ್ನ ಪಡ್ತಾನೇ ಇರಬೇಕು. ಭಗವಂತ ಹಾಗೂ ಗುರುಗಳು ಇದರ ಮೂಲಕ ನಮಗೆ ಕರುಣೆಯನ್ನ ದಯಪಾಲಿಸ್ತಾರೆ. ಸೊ ಈ ಕೀರ್ತನೆ ನಾನು ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಇದುವರೆಗೂ ನಮ್ರತೆಯಿಂದ ಕೇಳಿದ ಪ್ರವಚನ ಕೇಳಿದ ಎಲ್ಲ ಭಕ್ತರಿಗೂ ಮತ್ತೆ ಈ ಅವಕಾಶವನ್ನು ಕೊಟ್ಟ ನನ್ನ ಗುರುಗಳಿಗೆ ನನ್ನ ನಮನಗಳು. ಹರೇ ಕೃಷ್ಣ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತ ಕೋಟಿ ವೈಷ್ಣವೃಂದಕ್ಕೆ ಜಾಯ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ ನಿಮ್ಗೆ. ಈ ಹಾಡಲ್ಲಿ ಎಷ್ಟೊಂದು ಅರ್ಥ ಇತ್ತು ಮಾತಾಜಿ, ತುಂಬಾ ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರಿ. ನಾವು ಹರಿನಾಮ ಜಪ ಮಾಡಿದ್ರೆ ಈ ಯುಗನೇ ಚೇಂಜ್ ಮಾಡ್ತಾರೆ ಈ ಹಾಲಿ ಅನ್ನೋದು ಇವತ್ತೇ ಗೊತ್ತಾಗಿದ್ದು ಮಾತಾಜಿ. ಇದು ತ್ರೇತಾಯುಗ ನಾವ್ 2ನೇ ಅನ್ಕೊಂಡ್ವಿ ಮಾತಾಜಿ. ತ್ರೇತಾಯುಗ ಇರೋದು 3ನೇ ಇತ್ತು, ದ್ವಾಪರ ಸೆಕೆಂಡ್ ಇತ್ತು. ಅದ್ರಲ್ಲಿ ಆ ಹಾಲ್ಯ ಬರೀ ಕಲ್ಲಾಗಿ ಜಪ ಮಾಡಿರೋದ್ರಿಂದನೇ ರಾಮ 2ನೇ ಇದ್ರಕ್ ಬರ್ತಾನೆ ತ್ರೇತಾಯುಗದಲ್ಲಿ. ಅಂದ್ರೆ ಎಷ್ಟು ಹರಿನಾಮಕ್ ಮಹತ್ವ ಈ ಇದ್ರಲ್ಲಂತೂ ಇನ್ನೂ ಚೆನ್ನಾಗಿ ಅರ್ಥ ಆಯ್ತು ಮಾತಾಜಿ. ಇದ್ರಿಂದ ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ತುಂಬಾ ಸಂತೋಷ ಮಾತಾಜಿ, ಧನ್ಯವಾದಗಳು. ஹரே கிருஷ்ணா மாதாஜி. ரொம்ப அழகா சொன்னீங்க மாதாஜி. இந்த கீர்த்தனையில இவ்வளோ விளக்கம் சொல்லி கொடுத்த எங்க சுலட்சணா மாதாஜி வாழ்க பல்லாண்டு. வெள்ளிக்கிழமான நாங்க எங்க காது செவிடே ஆகக்கூடாது, அவ்வளோ அழகா கேட்கிறோம் மாதாஜி. ரொம்ப சந்தோஷம். உங்க குரல் கேட்டாலே எங்க இதயம் அப்படியே இதுவாயிடுது மாதாஜி. காத்துன்னு இருக்கிறோம் மாதாஜி. ரொம்ப அழகா இருந்தது மாதாஜி. ஹரிஹரி. ஹரே கிருஷ்ணா மாதாஜி. ಹರೇ ಕೃಷ್ಣ ಮಾತಾಜಿ. ಸುಂದರಿ ಮಾತಾಜಿ. ஹரே கிருஷ்ணா. ಹರೇ ಕೃಷ್ಣ ಮಾತಾಜಿ. ஹரே கிருஷ்ணா மாதாஜி. உங்க குரல் கேட்டு ரொம்ப நாள் ஆச்சு மாதாஜி, அதான் நான் கேட்டேன். ಅಡ್ಡಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ತುಂಬಾ ಅழகಾ இருந்தது ಮಾತಾಜಿ. ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ರಿ. ತುಂಬಾ ಸಂತೋಷ ಮಾತಾಜಿ. ಇದು ತುಂಬಾ ಸುಲಭವಾಗಿದೆ, ನೀವು ಕಲಿಯಕ್ಕೆ ಪ್ರಯತ್ನ ಮಾಡಿ ಮಾತಾಜಿ. ತುಂಬಾ ಇದು ಸುಲಭ. ಚೌಡಾಷ್ಟಕಂ ಮಾತಾಜಿ இந்த ಕೀರ್ತನೆ. ನಾವು ಈ ತರ ವೈಷ್ಣವರ ಗೀತೆ. ಸಾಂಗ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದು ನಮಗೂ ಇದೆ ಆಸೆ. ಹರಿ ಬೋಲ್, ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ. ಇದು ಗೀತ್ ಗೋವಿಂದ ಅಲ್ವಾ ಮಾತಾಜಿ? ಹೌದ್ ಮಾತಾಜಿ. வீட்ல நீங்க சொல்லி கொடுக்கல, இது பேப்பர்ல கொடுத்துருக்கீங்க மாதாஜி. ஆமா மாತಾಜಿ. ஆமா. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಂದ್ಸರಿ ಫುಲ್ ಆಡಿ ಮಾತಾಜಿ ಹಾಡು. ನಾನು ಮಾತಾಜಿ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಮಾತಾಜಿ. ಹಾಕಿದ್ದೀವಿ, ನೀವು ಫುಲ್ ಲಾಸ್ಟ್ ಅಲ್ಲಿ ಆಡ್ತೀರಲ್ಲ, ಎಲ್ಲ ಆದ್ಮೇಲೆ ಅದು ಫುಲ್ ಆಡಿ ಚೆನ್ನಾಗಿರ್ತೈತೆ. ಹರೇ ಕೃಷ್ಣ. ಆಮಾ ಮಾತಾಜಿ. ಹರೇ ಕೃಷ್ಣ. ಹ್ಞೂ ಮಾತಾಜಿ, ತುಂಬಾ ಚೆನ್ನಾಗಿರ್ತದೆ. ನೀವು ಎಲ್ಲ ಹೇಳಿದ್ಮೇಲೆ ಲಾಸ್ಟ್ ಅಲ್ಲಿ ಆಡ್ತೀರಿ, ಅದು ಆಡಿ ಚೆನ್ನಾಗಿರ್ತೈತೆ. ಇಲ್ಲ, ಈಗ ಟೈಮ್ ಇದೆ ಅಂದ್ರೆ ನಾನು ಹಾಡ್ತೀನಿ ಮಾತಾಜಿ, ಏನು ಪ್ರಾಬ್ಲಮ್ ಇಲ್ಲ. ಆಡಿ ಮಾತಾಜಿ. ಆಡಿ ಮಾತಾಜಿ.
ಓಕೆ ಮಾತಾಜಿ, ಓಕೆ. ನೀವು ಎಷ್ಟು ಉತ್ಸಾಹದಿಂದ ಕೇಳ್ತಾ ಇದ್ದೀರಿ. ತುಂಬಾ ಸಂತೋಷ. ಹರೇ ಕೃಷ್ಣ ಓಕೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ ಓಕೆ. ಮಾತಾಜಿ, ನಮ್ಮ ಮಾತಾಜಿ. ಹರೇ ಕೃಷ್ಣ, ತುಂಬಾ ಚೆನ್ನಾಗಿ ಆಡಿದ್ರು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಫಸ್ಟ್ ಇಂದ ಕೇಳೋಣ. ಆ ಗೀತ ಕಮಲದಿಂದ ಈ ಸಾಂಗು. श्रुतकमलाकुच मंडल हे, श्रुतकमलाकुच मंडल हे, धृतकुंडल हे, धृतकुंडल हे, धृतकुंडला कलितललित वनमाला। जय जय देव हरे, जय जय देव हरे। दीनमणि मंडल मंडन हे, दीनमणि मंडल मंडन हे, भवकंडनवे, भवकंडनवे, भवकंडना मुनिजन मानस हंसा। जय जय देव हरे, जय जय देव हरे। कालिय विषधर गंजनवे, कालिय विषधर गंजनवे, जनरंजन हे, जनरंजनवे, जनरंजना यदुकुल नलिन दिनेशा। जय जय देव हरे, जय जय देव हरे। मधुमुर नरक विनाशनवे, मधुमुर नरक विनाशनवे, गरुडासनवे, गरुडासनवे, गरुडासना सुरकुल केलि निधाना। जय जय देव हरे, जय जय देव हरे। अमल कमल धल लोचनवे, अमल कमल धल लोचनवे, भवमोचनवे, भवमोचनवे, भवमोचना त्रिभुवन भुवन निदाना। जय जय देव हरे, जय जय देव हरे। जनक सुताकृत भूषणवे, जनक सुताकृत भूषणवे, जितदूषणवे, जितदूषणवे, जितदूषण समरशमित दशकण्ठा। जय जय देव हरे, जय जय देव हरे। अभिनव जलधर सुंदरवे, अभिनव जलधर सुंदरवे, धृतमंदरवे, धृतमंदरवे, धृतमंदरा श्रीमुखचंद्र चकोरा। जय जय देव हरे, जय जय देव हरे। तव चरणं प्रणतावयहे, तव चरणं प्रणतावयहे, इति भावयहे, इति भावयहे, इति भावया कुरुकुशलं प्रणतेषु। जय जय देव हरे, जय जय देव हरे। श्री जय देव कवेरिधमे, श्री जय देव कवेरिधमे, कुरुते मुदमे, कुरुते मुदमे, कुरुते मुदम् मङ्गलमुज्ज्वलगीतम्। जय जय देव हरे, जय जय देव हरे। शिला प्रभुपाद की जय, शिला गुरुदेव की जय। नेता गौर सितार प्रेमनंदी। हरे कृष्ण माताजी। हरे बोल ಕೃಷ್ಣ माताजी। ಮಾತಾಜಿ, ಧನ್ಯವಾದ. कृष्ण धन्यवाद प्रणाम। ಎಕ್ಸಲೆಂಟ್ ಮಾತಾಜಿ. ಹರೇ ಕೃಷ್ಣ ಇದು ಮಾತಾಜಿ, ನಾನು ಸೂಪರ್ ಹಾಡ್ತೀನಿ ಮಾತಾಜಿ. ಮಾತಾಜಿ. ಇದು ಹರೇ ಕೃಷ್ಣ ಮಾತಾಜಿ, ಇದು ಹಾಡ್ತೀನಿ ಮಾತಾಜಿ ನಾನು. हरी बोल। ಸೂಪರ್ ಮಾತಾಜಿ, ಫ್ಯಾಂಟಾಸ್ಟಿಕ್ ಮಾತಾಜಿ. ಹರೇ ಕೃಷ್ಣ. ಹರೇ Glories to ಕೃಷ್ಣ Guru. ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ಮಾತಾಜಿ. हरे हरे कृष्ण कृष्ण। माताजी। ಹರೇ ಕೃಷ್ಣ ಮಾತಾಜಿ. ಇದು ಹೆಂಗ್ ಆಡೋದು ಪ್ರಣಾಮ. ಅಂತ ಆಲೋಚನೆ ಮಾಡ್ತಿದ್ದೆ ಮಾತಾಜಿ. ಹೌದಾ? ನೀವ್ ಆಡಿದ್ದಕ್ಕೆ ಧನ್ಯವಾದಗಳು. ಹಾ, ಹರೇ ಕೃಷ್ಣ ಆಯ್ತು. ಮಾತಾಜಿ, ಇದು ಯಾವ ಬುಕ್ ಅಲ್ಲಿ ಇದೆ? ಬುಕ್ ಮಾತಾಜಿ ಇದು? ಕೀರ್ತನ್ ಪುಸ್ತಕದಲ್ಲಿರುತ್ತೆ ಮಚ್ಚಿ, ಕನ್ನಡ ಕೀರ್ತನ್ ಪುಸ್ತಕದಲ್ಲಿ.
தமிழ்ல இல்லையா மாதாஜி? தமிழ் புக்கில் இல்லையா மாதாஜி? தமிழ் கீர்த்தனாவில இல்ல மச்சி, தமிழ்ல சர்ச் பண்ணுங்க மச்சி, தெரியல எனக்கு இருக்கான்னு. அது என்ன ஹெட்லைன் என்ன இருக்கும் மாதாஜி? கீத கமலா. கீர்த்தன் கமலா. ஓகே மாதாஜி. மாதாஜி கೀರ್ತನ್ ಬುಕ್ல ಇಲ್ಲ ಮಾತಾಜಿ, ನಾ ಪಾತೆ ಒಂದೊಂದ್ ಬುಕ್ ಅಂತ ಈಗ ಕಳ್ಸಿದೀವಲ್ಲ ಕನ್ನಡದಲ್ಲಿ, ಅದನ್ನೇ ಬರ್ಕೊಳ್ಳಿ ಮಾತಾಜಿ. ಕೀರ್ತನ ನಾವ್ ಕಲಿಬೇಕಂದ್ರೆ ಒಂದ್ ಬುಕ್ ಅಲ್ಲಿ ನಾವ್ ಬರ್ಕೊಳ್ತೀನಿ. ಖಂಡಿತ ಮಚ್ಚಿ, ನೀವು ಬರ್ಕೊಳ್ತೀರಾ? ಗುಡ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ತಿನ ಕೀರ್ತನ್ ಬಗ್ಗೆ ಇಷ್ಟೊಂದು ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ. ನೀವು ಯಾವತ್ತೇ ಕ್ಲಾಸ್ ಮಾಡಿದ್ರು ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮಾತಾಜಿ. ಒಂದಾದ್ರೂ ಅದರಲ್ಲಿ ಇದು ಇವತ್ತು ಕಲ್ತ್ಕೊಂಡೆ ಅನ್ನೋದಿರುತ್ತೆ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಸಂತೋಷ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ನರಸಿಂಹಮೂರ್ತಿ. ಹರೇ ಕೃಷ್ಣ. ಯಾರಾದ್ರೂ ಹಾಡ್ತಾರೆ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದ್ ನಿಮಿಷ ಮಾತಾಜಿ, ಇರ್ಲಿ. ಪುಷ್ಪಲತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಿಮ್ ಪ್ರತಿ ಕ್ಲಾಸ್ ಅಲ್ಲೂ ಪ್ರವಚನದಲ್ಲೂ ಭಗವಂತನ ದರ್ಶನನೇ ಮಾಡಿಸ್ಬಿಡ್ತೀರಾ. ಇವತ್ ನಿಮ್ ಮುಖ ದರ್ಶನ ಮಾಡಿ ಮಾತಾಜಿ. ನೋಡಿ ಮಾತಾಜಿ, ಸುಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ ಕ್ಲಾಸ್ ಅಲ್ಲಿನೇ ಭಗವಂತನ ದರ್ಶನನೇ ಮಾಡಿಸ್ಬಿಡ್ತೀರಾ ಮಾತಾಜಿ. ದೊಡ್ಡ ಪ್ರಣಾಮಗಳು ಮಾತಾಜಿ. ಏನ್ ಪುಣ್ಯ ಮಾಡಿದೀವಿ ನಾವು ನಿಮ್ ಕ್ಲಾಸ್ ಕೇಳೋದಕ್ಕೆ. ವಾರ ಕೊಡಿ ಮಾತಾಜಿ. ವಾರದಲ್ಲಿ ಎಷ್ಟು ಅದೇ ಮೆಮೊರಿ ಆಗ್ಬಿಡ್ರಿ ಆಗುತ್ತೆ ನಮ್ಗೆ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಪ್ರಣಾಮ್. ಮಾತಾಜಿ, ಸಮಯ ಆಗ್ತಾ ಇದೆ ಪಾಪ ಅವ್ರಿಗೂನು. ಹರೇ ಕೃಷ್ಣ ಮಾತಾಜಿ. ನರಸಿಂಹ ಪ್ರಣತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ ಮಾತಾಜಿ. ಮಾತಾಜಿ ಹೇಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ. ಅಗ್ರಮೀರಂ ಮಹಾವಿಷ್ಣುಂ ಜಲತ್ತಂ ಸರತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ. ಪ್ರಹ್ಲಾದನಾದದಾಯಿನೇ ಪ್ರಹ್ಲಾದನಾದದಾಯಿನೇ. ಹಿರಣ್ಯಕಾಶಿ ಪೂರ್ವಕ್ಷಃ ಹಿರಣ್ಯಕಾಶಿ ಪೂರ್ವಕ್ಷಃ. ಶಿಲಟಂಕಾನಕಾಲಾಯಿ ಶಿಲಟಂಕಾನಕಾಲಾಯಿ. ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದೀಂ ಶರಣಂ ಪ್ರಪತೆ ನರಸಿಂಹಮದೀಂ ಶರಣಂ ಪ್ರಪತೆ. ತವ ಕರಕಮಲವರೇ ನಾಕಾಂ ಅದ್ಭುತ ಶೃಂಗಾಂ ದಲಿತಾ ಹಿರಣ್ಯಕಶಿಪು ತನುವೃಂಗಾಂ. ಕೇಶವಧೃತ ನರಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ನರಸಿಂಹದೇವ್ ಜಯ ಲಕ್ಷ್ಮೀ ನರಸಿಂಹದೇವ್. ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್ ಮಹಾರಾಜ್.
जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव नित्य गौर हरि बोल हरि बोल हरि बोल नित्य गौर हरि बोल। श्री 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 लक्ष्मी नरसिंह देव भगवान की जय। हरे कृष्ण माताजी, ದಂಡವತ್ ಪ್ರಣಾಮ ಮಾತಾಜಿ। ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಹಾಡಿದ ಹೇಮಾ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಮಲ್ಗೋ ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯಃ ವೈಷ್ಣವೇಭ್ಯೋ ನಮೋ ನಮಃ। अनंत कोटि वैष्णव की जय। श्री प्रभुपाद की जय। गुरु महाराज की जय। हरे कृष्ण प्रभुजी, हरे कृष्ण माताजी, ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ದಂಡೋತ್ ಹರೇ ಪ್ರಣಾಮ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಹರೇ ಮಾತಾಜಿ, हरे कृष्ण माताजी, हरे कृष्ण प्रभु जी, धन्यवाद प्रणाम। ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಮಾತಾಜಿ ದಂಡವತ್ ಪ್ರಣಾಮ। ಹರೇ ಕೃಷ್ಣ ಮಾತಾಜಿ.